ಓಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತತೋ ಜಯಮುದೀರಯೇತ್. ಮಹಾಭಾರತ ಕನ್ನಡದಲ್ಲೇ ಶುರು ಮಾಡಿದ್ವಿ, ಕನ್ನಡದಲ್ಲೇ ಇರುತ್ತೆ ಅದು. ಸುಮಾರು ದಿವಸ ಆಯಿತು, ಸುಮಾರು ತಿಂಗಳಾಯಿತು ಸ್ಟಾರ್ಟ್ ಮಾಡಿದ್ವಿ. ಸ್ವಲ್ಪ ಪೂರ್ವಾವಲೋಕನ ಮಾಡೋದು. ಇದರಲ್ಲಿ 18 ಪರ್ವಗಳಿರ್ತವೆ. ಆದಿಪರ್ವ, ಸಭಾಪರ್ವ, ವನಪರ್ವ, ವಿರಾಟ ಪರ್ವ, ಉದ್ಯೋಗ ಪರ್ವ, ಭೀಷ್ಮ ಪರ್ವ, ದ್ರೋಣ ಪರ್ವ, ಕರ್ಣ ಪರ್ವ, ಶಲ್ಯ ಪರ್ವ, ಸೌಪ್ತಿಕ ಪರ್ವ. ಈ ಸೌಪ್ತಿಕ ಪರ್ವವನ್ನು ನ್ಯಾಯ ಪರ್ವ ಅಂತ ಕೂಡ ಕರೀತಾರೆ. ಸ್ತ್ರೀ ಪರ್ವ, ಶಾಂತಿ ಪರ್ವ, ಅನುಶಾಸನ ಪರ್ವ, ಆಶ್ರಮವಾಸಿಕ ಪರ್ವ, ಮಹಾಪ್ರಸ್ಥಾನಿಕ ಪರ್ವ, ಸತ್ಯಾಗ್ರಹ ಪರ್ವ, ಅನುಶಾಸನ ಪರ್ವ, ಅಶ್ವಮೇಧಿಕ ಪರ್ವ. ಈ ಥರ 18 ಪರ್ವಗಳಿರ್ತವೆ. ನಾವಿನ್ನು ಆದಿ ಪರ್ವದಲ್ಲೇ ನಾವು ವಿಚಾರ ಮಾಡ್ತಾಯಿದ್ದೀವಿ. ಆದಿ ಪರ್ವದಲ್ಲಿ ನಾವು 128ನೇಯ ಅಧ್ಯಾಯದ ಬಗ್ಗೆ ನಾವು ವಿಚಾರ ಮಾಡ್ತಿದ್ವಿ. ಮತ್ತು ಕಾಲವಶಾತ್ ಬೇರೆ ವಿವೇಕ ಚೂಡಾಮಣಿನ ಮಧ್ಯದಲ್ಲಿ ಪ್ರಾರಂಭ ಮಾಡಿದ್ದಕ್ಕೆ ಅದನ್ನು ಒಂದು ಸ್ವಲ್ಪ ಪೂರ್ತಿ ಮುಗಿಸ್ಬಿಡೋಣ ಅನ್ನೋ ಸಂಕಲ್ಪದಿಂದ ಇವನ್ನು ಪೆಂಡಿಂಗಲ್ಲಿ ಇಟ್ಟಿದ್ವಿ. ಈ ಅಧ್ಯಾಯದಲ್ಲಿ ಮುಖ್ಯವಾಗಿ ಯಾವ ಬಗ್ಗೆ ನಾವು ಚರ್ಚೆ ಮಾಡ್ತಿದ್ವು ಅಂದರೆ, ಅಂಬಾಲಿಕಾ ಸತ್ಯವತಿಯರು ವನ ಪ್ರವೇಶ ಮಾಡೋದು, ಮತ್ತು ಕೌರವ ಪಾಂಡವರು ಬಾಲ ಕ್ರೀಡೆಗಳು. ಸಣ್ಣ ವಯಸ್ಸಿನಲ್ಲಿ ಕೌರವ ಪಾಂಡವರು ಹೆಂಗೆ ಅವರು ವನದಿಂದ ವಾಪಸ್ ಬಂದ ಮೇಲೆ ದುರ್ಯೋಧನ ಅವ್ರನ್ನ ಸಾಯಿಸೋದಕ್ಕೆ ಏನೆಲ್ಲ ಪ್ರಯತ್ನ ಮಾಡ್ತಾ ಇರ್ತಾರೆ. ಈಗ ಭೀಮನ್ನ ಸಾಯಿಸೋದಕ್ಕೆ ಒಂದು ದೊಡ್ಡ ಪ್ಲ್ಯಾನ್ ಹಾಕಿರ್ತಾನೆ ದುರ್ಯೋಧನ, ವಿಷ ಕೊಟ್ಬಿಟ್ಟು ಸಾಯಿಸ್ಬೇಕಂತ. ಈಗ ಅದನ್ನು ನಾವು ಓದಿ ಸ್ವಲ್ಪ ವಿಚಾರ ಮಾಡಿ ತಿಳ್ಕೊಳ್ಳೋಣ. ಪಾಪಿಷ್ಠನಾದ ದುರ್ಯೋಧನನು ಹೀಗೆ ನಿಶ್ಚಯಿಸಿ ಮಹಾತ್ಮನಾದ ಭೀಮಸೇನನಿಗೆ ಅನಿಷ್ಟವನ್ನುಂಟು ಮಾಡಲು ಕಾಲ ನಿರೀಕ್ಷಣೆಯನ್ನು ಮಾಡುತ್ತಲೇ ಇದ್ದನು. ಯಾವಾಗಲೂ ಕಾದುಕೊಂಡಿರ್ತಾ ಇದ್ದ, ಯಾವಾಗ ಸಿಗ್ತಾರೆ ಅವನಿಗೆ. ಹೆಚ್ಚು ಹೆದರಿಕೆ ಭೀಮನಿಂದಾನೆ. ಅರ್ಜುನ ಅರ್ಜುನನನ್ನು ಎದುರಿಸ್ಕೊಳ್ಳೋದಕ್ಕೆ ಸಾಮರ್ಥ್ಯ ಇಲ್ಲ. ಆ ಕರ್ಣನ ನೋಡಿಕೊಂಡು ಯಾವತ್ತಿದ್ದು ಕರ್ಣನಿಗೆ ಜೊತೆಗೆ ಇಟ್ಕೋಬೇಕು ಅಂದ್ಕೊಂಡು ಧೈರ್ಯದಿಂದ ಇದ್ದ. ಬಟ್ ಭೀಮನ ಮೇಲೆ ಸಿಕ್ಕಾಪಟ್ಟೆ ಸಿಟ್ಟು. ಆದ್ದರಿಂದ ಒಂದು ಕಣ್ಣು ಹಾಕಿ ಇರ್ತಾಯಿದ್ದೆ ಎಲ್ಲೆಲ್ಲ ಅವಕಾಶ ಸಿಗುತ್ತೆ ಅಂತ. ಜಲವಿಹಾರಾರ್ಥವಾಗಿ ಗಂಗಾ ನದಿಯ ತೀರದಲ್ಲಿ ವಿಚಿತ್ರವಾಗಿದ್ದ ಮತ್ತು ದೊಡ್ಡದಾಗಿದ್ದ ಹತ್ತಿ ಮತ್ತು ಉಣ್ಬೆ ಬಟ್ಟೆಗಳ ಹಲವಾರು ಗುಡಾರಗಳನ್ನು ನಿರ್ಮಿಸಿದನು. ಅಂದರೆ ಟೆಂಟ್ ಹೌಸು. ಬನ್ನಿ ನಾವು ಟ್ರಿಪ್ಪಿಗೆ ಹೋಗೋಣ, ಪಿಕ್ನಿಕ್ಗೆ ಹೋಗೋಣ ಅಂದ್ಬಿಟ್ಟು ಕರ್ಕೊಂಡೋಗ್ಬಿಟ್ಟು ಅಲ್ಲೇ ಎಲ್ಲರನ್ನೂ ಸಾಯಿಸ್ಬೇಕಂತ ಪ್ಲ್ಯಾನ್ ಮಾಡಿರ್ತಾನೆ. ಎಲ್ಲ ಬಟ್ಟೆಗಳಿಂದ ಎಲ್ಲ ಟೆಂಟೆಲ್ಲ ಮಾಡಿಸಿರ್ತಾನೆ. ಅದು ಕೂಡ ಹೆಂಗಂದರೆ ಬೆಂಕಿ ಹಚ್ಚಿದ್ರೆ ಠಕ್ ಅಂತ ಅಂಟ್ಕೊಂಡ್ಬಿಡ್ಬೇಕು, ಎಲ್ಲ ಸತ್ತೋಗ್ಬಿಡ್ಬೇಕು ಅನ್ನೋ ಥರ. ಆ ಗುಡಾರಗಳಲ್ಲಿ ಎಲ್ಲ ವಿಧವಾದ ಸುಖೋಪಭೋಗ ವಸ್ತುಗಳು, ಆಟ ಪಾಠಗಳ ವಸ್ತುಗಳು ತುಂಬಿದ್ದವು. ಎಲ್ಲ ಡೇರಾಗಳ ಮೇಲೆಯೂ ಪತಾಕೆಗಳು ಬಿಡಲಾಗಿತ್ತು. ಈ ವಿಧವಾಗಿ ಅನೇಕಾನೇಕ ತಾತ್ಕಾಲಿಕ ಕ್ರೀಡಾಗೃಹಗಳನ್ನು ದುರ್ಯೋಧನನು ನಿರ್ಮಿಸಿದನು. ಪ್ರಮಾಣಕೋಟಿ ತೀರ್ಥಕ್ಕೆ ಅನತಿ ದೂರದ ಪ್ರದೇಶವೊಂದರಲ್ಲಿ ದುರ್ಯೋಧನನು ಆ ಕ್ರೀಡಾಗೃಹಗಳನ್ನು ನಿರ್ಮಿಸಿದ್ದನು. ಗಂಗಾ ನದಿ ತೀರದಲ್ಲೇ ಮಾಡಿರ್ತಾನೆ. ಆ ಪ್ರದೇಶಕ್ಕೆ ಉದಕ ಕ್ರೀಡನವೆಂದೇ ಹೆಸರಿಟ್ಟನು. ಈಗ ವಂಡರ್ಲಾ, ಅಮ್ಯೂಸ್ಮೆಂಟ್ ಪಾರ್ಕ್ ಅಂತ ಹೆಂಗೆ ಹೆಸರಿಡ್ತಾರೋ, ವಾಟರ್ ಸ್ಪೋರ್ಟ್ಸ್ ಅಂತ ಆ ಥರ ಹೆಸರಿಟ್ಟಿದ್ದನಂತೆ. ಪ್ರಮಾಣಕೋಟಿ ತೀರ್ಥಕ್ಕೆ ಆ ಕ್ರೀಡಾಗೃಹಗಳನ್ನು ನಿರ್ಮಿಸಿದನು. ಆ ಪ್ರದೇಶಕ್ಕೆ ಉದಕ ಕ್ರೀಡನವೆಂದೇ ಹೆಸರಿಟ್ಟನು. ಭಕ್ಷ್ಯ, ಭೋಜ್ಯ, ಲೇಹ್ಯ, ಚೋಷ್ಯಗಳನ್ನು ಕುಶಲರಾದ ಅಡುಗೆಯವರಿಂದ ಸಿದ್ಧಪಡಿಸಿದನು. ಅಡುಗೆ ಮನೆಯವ್ರನ್ನು ಮಾಡೋರೆಲ್ಲ ಸೆಟ್ ತಗೊಂಡು ಹೋಗಿರ್ತಾರೆ. ರಾಜರೆಲ್ಲ ನೆನೆಸ್ಕೊಂಡ್ರೆ ಏನು ಬೇಕಾದರೂ ಮಾಡ್ತಾರೆ. ಎಲ್ಲ ಕಾರ್ಯಗಳು ಸುವ್ಯವಸ್ಥಿತವಾಗಿ ಮುಗಿದಿರುವುದೆಂದು ರಾಜಭಟರು ದುರ್ಯೋಧನನಿಗೆ ಸೂಚನೆ ಕೊಟ್ಟ ನಂತರ ದುರ್ಮತಿಯಾದ ದುರ್ಯೋಧನನು ಪಾಂಡವರ ಬಳಿ ಹೋಗಿ ಹೇಳಿದನಂತೆ, ಉದ್ಯಾನವನಗಳಿಂದ ಸುಶೋಭಿತವಾಗಿರುವ ಗಂಗಾ ತೀರಕ್ಕಿಂದು ನಮ್ಮ ಅನುಜರೊಡನೆಯೂ ಮಿತ್ರರೊಡನೆಯೂ ಹೋಗಿ
ಜಲಕ್ರೀಡೆಯನ್ನು ಆಡೋಣ, ಪಿಕ್ನಿಕ್ ಹೋಗೋಣ ಬನ್ನಿ ಅಂತ ಹೋಗಿ ಪಾಂಡವರ ಹತ್ರ ಅಂದಂತೆ. ಹಾಗೆಯೇ ಆಗಲೆಂದು ಯುಧಿಷ್ಠಿರನು ಪ್ರತ್ಯುತ್ತರವನ್ನಿತ್ತನು. ನಗರಾಕಾರದ ರಥಗಳ, ಅಂದರೆ ನಗರಾಕಾರದ ದೊಡ್ಡ ರಥಗಳು ಎಷ್ಟು ದೊಡ್ಡದಾಗಿತ್ತು ಅಂದರೆ ಒಂದು ಸಿಟಿನೇ ಕದಲ್ದಂಗೆ. ಈಗ ಪೂರಿ ಜಗನ್ನಾಥ ರಥ ಹೆಂಗಿರುತ್ತೆ ಅಷ್ಟು ದೊಡ್ಡ ದೊಡ್ಡ ರಥಗಳು. ಅದಕ್ಕೆ ಸಿನಿಮಾದಲ್ಲಿ ಏನು ಸಣ್ಣ ರಥಗಳು ತೋರಿಸ್ತಾರಲ್ಲ, ಹಂಗಿರ್ಲಿಲ್ಲವಂತೆ ಯುದ್ಧ ಭೂಮಿಯಲ್ಲಿ. ರಥದಲ್ಲಿ ಎಷ್ಟೋ ಬಾಣಗಳು, ಆಯುಧಗಳು ಎಲ್ಲ ತುಂಬಿರ್ತಾ ಇತ್ತಂತೆ. ಹಿಂದ್ಗಡೆ ಅವರು ಇದರಲ್ಲಿ ಖಾಲಿ ಆಗ್ತಾಯಿದ್ರೆ ಬಾಣಗಳನ್ನು ತುಂಬಿಸೋರು ಹಂಗೆ ಹಿಂದ್ಗಡೆಯಿಂದ ತುಂಬಿಸ್ತಾ ಇದ್ರಂತೆ, ಟಕ 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 ಅಂತ ತುಂಬಿಸ್ತಾ ಇದ್ರಂತೆ. ಫುಲ್ಲು ದೊಡ್ಡ ದೊಡ್ಡ ಮೆಷಿನರಿ ಇದ್ದಂಗೆ ಇರ್ತಾಯಿತ್ತಂತೆ ರಥಗಳು. ಸಿನಿಮಾಗಳಲ್ಲಿ ಸಣ್ಣ ಸಣ್ಣ ರಥಗಳು ತೋರಿಸ್ತಾರೆ. ಆ ಬಾಣಗಳು ಎಲ್ಲಿಂದ ಬರ್ತಾವೆ ಅಷ್ಟೊಂದು ಬಿಡ್ತಾ, ಸಾವಿರಾರು ಬಾಣ ಬಿಡ್ತಾಯಿದ್ರೆ ಬಾಣಗಳು ಬರಬೇಕಲ್ಲ. ಆದ್ದರಿಂದ ನಗರಾಕಾರದ ರಥಗಳ ಮೇಲೆಯೂ ಸ್ವದೇಶಜನ್ಯಗಳಾದ ಉತ್ತಮೋತ್ತಮವಾದ ಆನೆಗಳ ಮೇಲೆಯೂ ಕುಳಿತು ಶೂರರಾದ ಕೌರವರು ಪಾಂಡವರೊಡನೆ ಉದಕ ಕ್ರೀಡನಕ್ಕೆ ಹೊರಟು ಉದ್ಯಾನವನವನ್ನು ಸಮೀಪಿಸುತ್ತಲೇ ತಮ್ಮ ಜೊತೆಯಲ್ಲಿ ಬಂದಿದ್ದ ನಾಗರಿಕರನ್ನು ಪಟ್ಟಣಕ್ಕೆ ಹಿಂದಿರುಗುವಂತೆ ಹೇಳಿ, ಅವ್ರ ಜೊತೆಯೂ ಮಿಕ್ಕಿದವ್ರು ಬರ್ತದೆ, ನೀವಲ್ಲಿ ಹಿಂದಿರುಗಿ ಹೋಗಿ ಅಂದ್ಬಿಟ್ಟು ಸಿಂಹಗಳು ಗುಹೆಗಳನ್ನು ಪ್ರವೇಶಿಸುವಂತೆ ಉದ್ಯಾನವನದ ಸೊಬಗನ್ನು ವೀಕ್ಷಿಸುತ್ತಾ ಉದಕ ಕ್ರೀಡವನ್ನು ಪ್ರವೇಶಿಸಿದರು. ತಾತ್ಕಾಲಿಕ ವಸತಿ ಗೃಹಗಳ ಗೋಡೆಗಳೆಲ್ಲವೂ ಚಿತ್ರಕಲೆಗಳಿಂದ ತುಂಬಿ ಹೋಗಿದ್ದವು. ಟೆಂಪ್ರವರಿ ಟೆಂಟ್ ಕೂಡ ಡಿಸೈನಾಗಿ ಮಾಡ್ತಾರೆ. ಕುಂಭಮೇಳದಲ್ಲಿ ಮಾಡಿದ್ರಲ್ಲ ದುಡ್ಡಿರೋರು, ಒಂದು ದಿವಸಕ್ಕೆ 1,00,000 ರೂಪಾಯಿ ರೆಂಟು. ಅಲ್ಲೇ ಆ ದಾರಿಯಿಂದಲೇ ನಾವು ಕೆಳಗಡೆ ಹೋದಕ್ಕೂ ನಮ್ಮ ಟೆಂಟ್ ಕಡೆಗೆ ಮಾಡಿ ದುಡ್ಡಿರೋರು ಏನು ಬೇಕಾದರೂ ಮಾಡ್ಕೊತಾರೆ. ಎಲ್ಲ ಡಿಸೈನ್ಗಳೆಲ್ಲ ಚಿತ್ರಕಲೆಗಳಿಂದ ತುಂಬಿ ಹೋಗಿದ್ದವು. ವಸತಿ ಗೃಹಗಳ ನಡುಭಾಗದಲ್ಲಿ ಕೃತಕವಾದ ಜಲಯಂತ್ರ ಚಿಲುಮೆಗಳಿದ್ದವು. ಇವರು ವಿದೇಶಿಗಳೆಲ್ಲ ಟೆಕ್ನಾಲಜಿ ಎಲ್ಲ ನಾವು ಕಂಡುಹಿಡಿದೀವಿ ಅಂತ. ಆಗಲೇ ವಾಟರ್ ಫೌಂಟೇನ್ಸ್, ನೀರಿಗೆ ನುಗ್ತಾ ಇರುತ್ತಲ್ಲ ಡಿಸೈನಾಗಿ, ಅವೆಲ್ಲ ನಮ್ಮದಲ್ಲಿ ಆಗಲೇ ಇತ್ತಲ್ಲ ಟೆಕ್ನಿಕ್ಕು. ಯಂತ್ರಗಳನ್ನು ಕೂಡ ಬಳಸ್ತಾಯಿದ್ರು. ಐಡಿಯಾನೇ ಇಲ್ಲ ಅಂದರೆ ಸ್ಟೋರಿ ಹೆಂಗೆ ಬರೀತಾರೆ? ಅವೆಲ್ಲ ಇದ್ದು ಮುಂಚೆನೇ ಇತ್ತು ಅವೆಲ್ಲ ರಾಜರಲ್ಲಿ. 4 ಕಡೆಗಳಲ್ಲಿಯೂ ಸಣ್ಣ ಸಣ್ಣ ಸರೋವರಗಳನ್ನು, ಕಾಲುವೆಗಳನ್ನು ನಿರ್ಮಿಸಿದ್ದರು. ಸರೋವರಗಳ ದಂಡೆಗಳಲ್ಲಿ ಪುಷ್ಪಭರಿತವಾದ ಲತಾ ಗುಲ್ಮಗಳನ್ನು ನಿರ್ಮಿಸಿದ್ದರು. ಗಾರ್ಡನ್ ಡಿಸೈನ್ ಕೂಡ ಮಾಡಿಬಿಟ್ಟಿದ್ದಾರೆ. ಪುಷ್ಪಗಳ ಸಂಪರ್ಕದಿಂದ ಸುಗಂಧಿತವಾದ ವಾಯುವಿನ ಸೇವನೆಯು ರಾಜಕುಮಾರರಿಗೆ ಹೆಚ್ಚು ಉಲ್ಲಾಸವನ್ನುಂಟು ಮಾಡಿತು. ನಯನ ಮನೋಹರವಾದ ವಿಚಿತ್ರ ಚಿತ್ರಗಳೆಲ್ಲವನ್ನೂ ಸ್ವಲ್ಪ ಕಾಲ ನೋಡಿದ ನಂತರ ರಾಜಕುಮಾರರು ಉಪಹಾರಕ್ಕಾಗಿ ಭೋಜನ ಶಾಲೆಗೆ ತೆರಳಿದರು. ನಾನಾ ಭಕ್ಷ್ಯಗಳಿಂದ ಕೂಡಿದ್ದ ಭೋಜನ ಶಾಲೆಯಲ್ಲಿ ರಾಜಕುಮಾರರು ಸ್ವೇಚ್ಛೆಯಿಂದ ತಮಗೆ ಬೇಕಾದ ಭಕ್ಷ್ಯಗಳನ್ನು ತಿನ್ನುತ್ತಾ ಇತರರಿಗೂ ತಿನ್ನಿಸುತ್ತಾ ನಲಿದಾಡುತ್ತಿದ್ದರು. ಒಬ್ರಿಗೊಬ್ಬರು ತಿನ್ನಿಸ್ಕೊತ ಫುಲ್ ಎಂಜಾಯ್ ಮಾಡ್ತಾವ್ರೆ. ದುರ್ಯೋಧನನಿಗೆ ತನ್ನ ಯೋಜನೆಯನ್ನು ಪೂರ್ಣ ಮಾಡಲು ಸದಾವಕಾಶ ಸಿಕ್ಕಿತೆನ್ನಿಸಿತು. ಭೀಮನೊಡನೆ ಸೇರಿ ಸರಸ ಸಲ್ಲಾಪ ಮಾಡಲು ಮೊದಲಿಟ್ಟನು. ಅವನ ಹತ್ರ ಒಳ್ಳೆ ಕ್ಲೋಸ್ ಆಗಿದ್ದಂಗೆ ಫ್ರೆಂಡ್ ಥರ ಚಕ್ಕುಲ್ಗಿಲ್ಲಿ ಇಡೋದು, ಹಂಗೆಲ್ಲ ಆಟ ಆಡಿಕೊಂಡು ಎಂದೂ ಇಲ್ಲದ ಪ್ರೇಮವನ್ನು ತೋರುತ್ತಾ ಭೀಮನನ್ನು ಬಿಗಿದಪ್ಪಿ ಭುಜಗಳನ್ನು ತಟ್ಟಿದನು. ಅವರಿಬ್ಬರು ಒಬ್ಬರ ಹೆಗಲ ಮೇಲೊಬ್ಬರು ಕೈ ಹಾಕ್ಕೊಂಡು ಭಕ್ಷ್ಯಗಳನ್ನು ತಿನ್ನಿಸಲು ಮೊದಲಿಟ್ಟರು. ಇವನು ಅವನಿಗೆ ತಿನ್ನಿಸೋದು, ಇವನಿಗೆ ತಿನ್ನಿಸೋದಂತೆ ಮೊದಲಿಟ್ಟರು. ದುರ್ಯೋಧನನ ನಿರ್ದೇಶನದಂತೆ ವಿಷಮಿಶ್ರವಾದ ಭಕ್ಷ್ಯದ ತಟ್ಟೆಯು ಮೊದಲೇ ಇಡಲ್ಪಟ್ಟಿತ್ತು. ಮುಂಚೆನೆಲ್ಲ ಪ್ಲ್ಯಾನ್ ಹಾಕಿರ್ತಾನೆ. ದುರ್ಯೋಧನನಿಗೆ ಅದರ ಸ್ಥಾನ ಸ್ವರೂಪಗಳನ್ನು ತಿಳಿಸಲಾಗಿತ್ತು. ಯಾವ ಊಟದಲ್ಲಿ ವಿಷ ಕಲ್ತಿದೆ, ಯಾವುದು ಕಲ್ತಿಲ್ಲ ಅಂತ ಅವನಿಗೆ ಐಡಿಯಾ ಕೊಟ್ಟಿರ್ತಾರೆ. ದುರ್ಯೋಧನನು ವಿಷಮಿಶ್ರವಾದ ಭಕ್ಷ್ಯಗಳನ್ನು ಭೀಮನ ಬಾಯಲ್ಲಿಡುತ್ತಿದ್ದನು. ಅದಕ್ಕೆ ಪ್ರತಿಯಾಗಿ ಭೀಮನು ಬೇರೊಂದು ತಟ್ಟೆಯಲ್ಲಿದ್ದ ಸುಮಧುರವಾದ ಭಕ್ಷ್ಯಗಳನ್ನು ದುರ್ಯೋಧನನಿಗೆ ತಿನ್ನಿಸುತ್ತಿದ್ದನು. ದುರ್ಯೋಧನನ ದುಷ್ಟ ಯೋಜನೆಯಂತೆ ವಿಷಮಿಶ್ರವಾದ ಭಕ್ಷ್ಯಗಳೆಲ್ಲವನ್ನೂ ಭೀಮನಿಗೆ ತಿನ್ನಿಸಲಾಯಿತು. ತನ್ನ ಯೋಜನೆಯು ಫಲಿತವಾಯಿತೆಂದು ಹಿರಿ ಹಿಗ್ಗಿದ ದುರ್ಯೋಧನನು ಭೀಮನನ್ನು ಬಿಟ್ಟು ಹೊರಟು ಹೋದನು. ಉಪಹಾರವಾದ ನಂತರ ರಾಜಕುಮಾರರೆಲ್ಲರೂ ಜಲಕ್ರೀಡೆಗಾಗಿ ಹೊರಟು ಹೋದರು. ಮತ್ತೆ ಅವ್ರು ಆಡಕ್ಕೆ ಹೋಗ್ಬಿಟ್ರು. ಕೆಲವರು ನದಿಯ ದಡದ ಮೇಲಿಂದ ನೀರಿನೊಳಗೆ ಧುಮುಕಿದ ಇನ್ನೆಲ್ಲ ಆಟಗಳಾಡ್ತಾ ಇರ್ತಾರೆ. ಮತ್ತು ಕೆಲವರು ಮೀನಿನಂತೆ ಮುಳುಗಿಕೊಂಡೇ ಈಜುತ್ತಿದ್ದರು. ಕೆಲವು ನಿಷ್ಣಾತರು ನೀರಿನ ಮೇಲೆ ಕೈಕಾಲುಗಳ ಚಲನೆಯನ್ನು ಮಾಡದೇ ತೇಲುತ್ತಿದ್ದರು. ನಾವು ಹಿಂಗೆ ಮಾಡ್ತಾಯಿದ್ವಿ.
ಯಾರ ಟ್ಯಾಲೆಂಟ್ ಅವ್ರವ್ರು ತೋರಿಸ್ಕೊತಾರೆ ಈಜಾಡುವಾಗ. ಕೆಲವು ಬೀರುಗಳು ನದಿಯ ನಡುಭಾಗಕ್ಕೆ ಹೋಗಲು ಹೆದರಿ ದಡದಲ್ಲಿಯೇ ಮುಳುಗುತ್ತಿದ್ದರು. ಇನ್ನು ಹೆದರಿಕೆ ಇರೋರು, ಈಜು ಬರದೇ ಇರೋರು ಸೈಡಲ್ಲಿ ಮುಳುಗ್ತಾಯಿದ್ರು. ಅಂತಹವರು ಕಾಲುಗಳನ್ನು ಕೆಲವರು ನೀರಿನೊಳಗೆ ಈಜುತ್ತಾ ಬಂದು ಹಿಡಿದೆಳೆಯುತ್ತಿದ್ದರು. ಅಂಥವ್ರನ್ನ ಇನ್ನೂ ಆಟ ಆಡಿಸ್ತಾರೆ ಎದುರಿಸಿ. ಆಗಿನ ಅವರು ಪರದಾಟ ಅಸದಳವಾದದ್ದು. ಒಂದೆರಡು ಬಾರಿ ನೀರು ಕುಡಿದ ನಂತರ ಅವರ ಸಂಕಟವನ್ನು ನೋಡಲಾರದೆ ಮೇಲೆ ಬಿಡುತ್ತಿದ್ದರು. ಈ ನಡುವೆ ಭೀಮನು ನದಿಯ ದಡದಿಂದ ಹಾರುವನೆಂದು ತಿಳಿದರೆ ಸುತ್ತಮುತ್ತಲೂ ಒಬ್ಬನೂ ಉಳಿಯುತ್ತಿರಲಿಲ್ಲ. ಮತ್ತು ಅಷ್ಟು ಭಯಂಕರವಾಗಿ ಜಂಪ್ ಮಾಡಿದ್ರೆ ಅದು ನೀರೇ ಹೊರಗಡೆ ಬಂದುಬಿಡ್ತಾ ಇತ್ತೆ, ಓಡೋಗ್ಬಿಡ್ತಾಯಿತ್ತಂತೆ. ಭೀಮನು ನೀರಲ್ಲಿ ಬರ್ತಾ ಇದ್ದಾನೆ, ಧುಮುಕ್ತಾ ಇದ್ದಾನೆ ಅಂದರೆ. ಭೀಮನು ನದಿಯೊಳಗೆ ಹಾರಿ ಬಿದ್ದನೆಂದರೆ ನದಿಯ ನೀರು ದಂಡೆಯ ಮೇಲೆ ಉಕ್ಕಿ ಹರಿಯುತ್ತಿತ್ತು. ಇನ್ನೂ ಅನೇಕ ರೀತಿಗಳಲ್ಲಿ ರಾಜಕುಮಾರರು ಜಲಕ್ರೀಡೆಗಳನ್ನಾಡಿ ಸೋತು ಸೊಪ್ಪಾಗಿ ವಿಶ್ರಾಂತಿ ಪಡೆಯಲು ಉದಕ ಕ್ರೀಡನವನ್ನು ಸೇರಿದರು. ಭೀಮನಿಗೆ ದುರ್ಯೋಧನನು ತಿನ್ನಿಸಿದ ವಿಷವು ಪರಿಣಾಮವನ್ನುಂಟು ಮಾಡಲು ಮೊದಲಿಟ್ಟಿತು. ನೀರಿನಿಂದ ಮೇಲೆದ್ದ ಭೀಮನಿಗೆ ಉದಕ ಕ್ರೀಡನಕ್ಕೆ ಹೋಗಲು ಕೂಡ ಸಾಧ್ಯವಾಗದೆ ನದಿಯ ದಡದಲ್ಲಿಯೇ ಉರುಳಿದನು. ತಂಗಾಳಿಯು ಬೀಸಿದಂತೆಲ್ಲ ವಿಷವು ಭೀಮನ ದೇಹವನ್ನು ಸಂಪೂರ್ಣವಾಗಿ ವ್ಯಾಪಿಸಿ ಅವನನ್ನು ಪ್ರಜ್ಞಾಹೀನನಾಗಿ ಮಾಡಿತು. ಇನ್ನು ಕಣ್ಣು ಬಿದ್ದೋಗ್ಬಿಟ್ಟಿದ್ದಾನೆ. ರಾಜಕುಮಾರರೆಲ್ಲರೂ ಕ್ರೀಡೆಗಳಲ್ಲಿ ಸುಯೋಜಿತರಾಗಿದ್ದರೂ ದುರ್ಯೋಧನನು ಮಾತ್ರ ಭೀಮನ ಚಲನ ವಲನಗಳಲ್ಲಿಯೇ ತೀವ್ರಾಸಕ್ತಿಯುಳ್ಳವನಾಗಿದ್ದನು. ತಾವು ಕೈಗೊಂಡ ಕೆಲಸದ ಫಲಾಫಲಗಳನ್ನು ತಿಳಿಯುವ ಆಸಕ್ತಿ ಎಲ್ಲರಿಗೂ ಇರುವುದಲ್ಲವೇ? ನದಿಯ ದಂಡೆಯ ಮೇಲೆ ಪ್ರಜ್ಞಾಹೀನನಾಗಿ ಭೀಮನು ಬಿದ್ದಿರುವನೆಂಬುದನ್ನು ತಿಳಿದ ದುರ್ಯೋಧನನು ಒಡನೆಯೇ ಅವನ ಬಳಿಗೆ ಹೋಗಿ ನೋಡಿದನು. ಅವನ ಯೋಜನೆಯು ಸಂಪೂರ್ಣವಾಗಿ ಫಲಿಸಿತ್ತು. ಆದರೂ ದುರ್ಯೋಧನನ ಮನದಲ್ಲಿ ನಾನಾ ವಿಧವಾದ ಯೋಚನೆಗಳು ಅಂಕುರಿಸಿದವು. ತಪ್ಪು ಕೆಲಸ ಮಾಡೋರಿಗೆ ಅನೇಕ ರೀತಿಯಾಗಿ ಭಯ ಇರುತ್ತೆ, ಭಯದಿಂದ ಸಾಯ್ತಾ ಇರ್ತಾರೆ, ಟೆನ್ಷನಿಂದ. ಇವನನ್ನು ಹೀಗೆಯೇ ಬಿಟ್ಟರೆ ತಂದೆಯೂ ಭೀಷ್ಮನೂ ವಿದುರನು ಏನೆಂದು ಯೋಚಿಸಿ ಯಾರು? ಇವನ ಮರಣಕ್ಕೆ ಕಾರಣನು ನಾನೇ ಇರಬಹುದೆಂದು ಸಂದೇಹಿಸಬಹುದಲ್ಲವೇ? ಆದ್ದರಿಂದ ಇವನ ಸುಳಿವೇ ಇಲ್ಲದಂತೆ ಮಾಡಿಬಿಟ್ರೆ, ಭೀಮನ್ನ ಅಡ್ರೆಸ್ ಹೇಳ್ತಾನೆ ಮಾಡಿಬಿಡೋಣ. ಅವನು ಶವಾನ್ ಕೇಳಿದಾಗನೇ ನೀ ಹೆಂಗೆ ಸತ್ತ ಅಂತ ಮತ್ತೆ ಎಂಕ್ವೈರಿ ಮಾಡ್ತಾರೆ. ಶರೀರದೊಳಗಡೆ ವಿಷ ಬಂದಿದೆ ಅಂತ. ಮತ್ತು ವಿಷ ಬಂದಿದೆ ಅಂದರೆ ಅಡುಗೆ ಮಾಡಿರೋರು ನಮ್ಮ ಭೀಷ್ಮ ಅವರೆಲ್ಲ ಇಟ್ಕೊಂಡು ಕುತ್ತಿಗೆ ಮೇಲೆ ಕತ್ತಿ ಹಿಡಿತಾರೆ, ಹೇಳು ಏನು ಕಳಿಸಿದ್ದೆ ಅಂತ. ಮತ್ತು ಅವನ್ನೆಲ್ಲ ಹೇಳ್ಬೇಕಾಗುತ್ತೆ. ದುರ್ಯೋಧನನೇ ಕಳ್ಸೋಕ್ಕೆ ಕೇಳ್ದ ಅಂತ ಆಗ ಸಿಕ್ಕಾಕೊಂಡ್ಬಿಡ್ತಾನೆ. ಅದಕ್ಕೆ ಸಾಕ್ಷಿಗಳು ಹಿಡಿದಿರೋ ಮಾಡಿಬಿಡ್ತಾರೆ. ಇಲ್ಲೇ ಆಂಧ್ರ ಪ್ರದೇಶದಲ್ಲಿ ಎಷ್ಟೊಂದು ಮರ್ಡರ್ಗಳು ನಡೆದಿದ್ದಾವೆ. ಯಾರೋ ಒಬ್ಬರು ರೋಡಿಯನ್ನು ಸಪೋರ್ಟ್ ಮಾಡ್ತಾರೆ, ಸಪೋರ್ಟ್ ಮಾಡಿ ಅವನು ಕೊಳಿಸ್ಬಿಡ್ತಾರೆ. ಮತ್ತು ಇವನು ಉಳಿದಿದ್ರಾಗ ಇವನನ್ನು ಸಾಕ್ಷಿಗೆ ಇಟ್ಕೊಂಡು ಮತ್ತೆ ನಮ್ಮನ್ನು ಜೈಲಿಗೆ ಕಳಿಸ್ತಾನೆ ಅಂದ್ಬಿಟ್ಟಿದನು. ಇವನನ್ನು ಕೂಡ ಅವ್ರವ್ರನ್ನ ಸಾಯಿಸಿದವನನ್ನು ಕೂಡ ಇವರೇ ಸಾಯಿಸ್ಬಿಡ್ತಾರೆ, ಅವ್ರವರೇ ಸಾಯಿಸ್ಬಿಡ್ತಾರೆ, ಸಾಕ್ಷಿನ ಇಲ್ದಿರ ಅಂತ. ಸುಮಾರು ಎಕ್ಸಾಂಪಲ್ಸ್. ಹೌದೌದು. ಆದ್ದರಿಂದ ಇವೆಲ್ಲ ಭಯ ಆಗ್ತಾಯಿದೆ. ಇವನನ್ನು ಹೀಗೆ ಬಿಟ್ಟರೆ ತಂದೆಯು ಭೀಷ್ಮನು ವಿದುರನು ಏನೆಂದು ಯೋಚಿಸಿ ಯಾರು? ಇವನ ಮರಣಕ್ಕೆ ಕಾರಣನು ನಾನೇ ಇರಬಹುದೆಂದು ಸಂದೇಹಿಸಬಹುದಲ್ಲವೇ? ಆದ್ದರಿಂದ ಇವನ ಸುಳಿವೇ ಇಲ್ಲದಂತೆ ಮಾಡಿಬಿಟ್ಟರೆ. ಒಡನೆ ದುರ್ಯೋಧನನು ಹತ್ತಿರದಲ್ಲಿದ್ದ ಬಳ್ಳಿಗಳಿಂದಲೇ ಭೀಮನ ಕೈಕಾಲುಗಳನ್ನು ಬಿಗಿದು ಪ್ರಯಾಸದಿಂದ ಹೊತ್ತು ತಂದು, ತುಂಬ ಭಾರ ಇರ್ತಾನಲ್ಲ, ನದಿಯಲ್ಲಿ ಹಾಕಿಬಿಟ್ಟನು. ದುರ್ಯೋಧನನು ನದಿಯಲ್ಲಿ ಭೀಮನ ಶರೀರವನ್ನು ಹಾಕಿ ನಿಶ್ಚಿಂತನಾಗಿ ಅರಮನೆಗೆ ತೆರಳಿದನು. ದುರ್ಯೋಧನನ ದುಷ್ಟ ಯೋಜನೆಯು ಸಾಂಗವಾಗಿ ನೆರವೇರಿದಂತಾಯಿತು. ಸ್ಥೂಲವಾಗಿದ್ದ ಭೀಮನ ಶರೀರವು ನದಿಯಲ್ಲಿ ಮುಳುಗಿ ನಾಗಲೋಕಕ್ಕೆ ಹೋಯಿತು. ನಾಗಲೋಕ ಕೊಟ್ಟೋಗುತ್ತಂತೆ. ಅಲ್ಲಿದ್ದ ಮಹಾಸರ್ಪಗಳು ಸ್ಥೂಲ ಶರೀರವೊಂದು ತಮ್ಮ ನಡುವೆ ಬಿದ್ದೊಡನೆಯೇ ಕೋಪಗೊಂಡು ಶರೀರದ ನಾನಾ ಭಾಗಗಳನ್ನು ಕಚ್ಚಿದವು. ಅದರ ಪರಿಣಾಮ ಇನ್ನೂ ಒಳ್ಳೆಯದಾಯಿತು. ವಿಷಕ್ಕೆ ವಿಷಾನೇ ಔಷಧಿ. ಸರ್ಪಗಳ ದಂಶನದಿಂದ ಭೀಮನ ಶರೀರದಲ್ಲಿ ವ್ಯಾಪ್ತವಾದ ವಿಷವು ಹಿಂದೆಯೇ ಭೀಮನ ಶರೀರದಲ್ಲಿ ವ್ಯಾಪ್ತವಾಗಿದ್ದ ಕಾಲಕೂಟ ವಿಷವನ್ನು ವಿನಾಶಗೊಳಿಸಿತು. ಸ್ಥಾವರ ವಿಷವನ್ನು, ರಾಸಾಯನಿಕ ಪದಾರ್ಥಗಳಿಂದ ಸಿದ್ಧಪಡಿಸಿದ ವಿಷವನ್ನು, ಜಂಗಮ ವಿಷವು, ಪ್ರಾಣಿಗಳಲ್ಲಿನ ವಿಷವು ವಿನಾಶಗೊಳಿಸಿತು. ಅದಿನ್ನೂ ಇಂಜೆಕ್ಷನ್ ಆಗ್ದಂಗಾಯಿತು. ಸರ್ಪಗಳು ವಿಶಾಲ ವಕ್ಷನಾದ ಭೀಮಸೇನನ ಮರ್ಮಸ್ಥಾನಗಳನ್ನು ಕಚ್ಚಿದರೂ ಕಠಿಣವಾದ ಅವನ ಚರ್ಮವನ್ನು ಭೇದಿಸಲು ಕೂಡ ಸಮರ್ಥವಾಗಲಿಲ್ಲ.
ಈ ನಾಗಲೋಕದ ಬಗ್ಗೆ ನಾವೆಲ್ಲ ಸ್ಟೋರಿಗಳು ಅನ್ಕೊತೀವಿ. ಉತ್ತರ ಕಾಶಿನಲ್ಲಿ ಟಿಹ್ರಿ ಡ್ಯಾಮ್ ಅಂತ ದೊಡ್ಡ ಡ್ಯಾಮ್ ಒಂದು ಕಟ್ತಾರೆ. 1970ರಲ್ಲೇನೋ ಅದ್ರ ಸ್ಟಾರ್ಟ್ ಆಗಿದೆ ಕೆಲಸ. ಯಾವಾಗಲೂ ಅದು ಮತ್ತೆ ಪೂರ್ತಿ ಆಗಿಬಿಟ್ಟಿದೆ. ಫಸ್ಟ್ ಅದ್ರ ಕಟ್ಟಿ ಇನ್ನು ಸ್ವಲ್ಪ ಮುಂದುಗಡೆ, ಉತ್ತರ ಕಾಶಿಗಿದ್ದು ಇನ್ನು ಸ್ವಲ್ಪ ಮುಂದುಗಡೆ ಅಲ್ಲೆಲ್ಲ ಕಟ್ಟಬೇಕಂತ ಅಂದ್ಕೊಂಡಿದ್ರಂತೆ. ಅಲ್ಲಿ ಡ್ರಿಲ್ ಮಿಷಿನಿಂದ ಬೆಟ್ಟಗಳನ್ನು ಇದು ಮಾಡಿದ್ರೆ ಆಲ್ರೆಡಿ ಒಬ್ಬ ಸಾಧು ಹೇಳ್ದಂತೆ, ಇಲ್ಲಿ ಬೇಡ, ಕೆಳಗಡೆ ಇದು ನಾಗಲೋಕಕ್ಕೆ ಇದು ಎಂಟ್ರಿ ಜಾಗ, ಇದು ಬೇರೆ ಇನ್ನೊಂದೆಲ್ಲಾದರೂ ಬೇರೆ ಕಾಡಲ್ಲಿ ಕಟ್ಕೊಳ್ಳಿ, ಹಿಂಗೆ ಕಟ್ಟಿದ್ರೆ ಮತ್ತೆ ಅನೇಕ ಸರ್ಪಗಳಿದ್ದಾವೆ ಇಲ್ಲಿ ಅಂತ ಅಲ್ಲಿ ತಪಸ್ಸು ಮಾಡ್ಕೊಂಡು ಯಾರು ಹೇಳಿದ್ದಾನೆ. ಅವ್ರು ಸೈಂಟಿಸ್ಟ್ ಇಲ್ಲ ಯಾಕೆ ನಂಬ್ತಾರೆ? ಅವ್ರಿಗೇನು ಮಿಷನಲ್ಲಿ ಕಾಣಿಸುತ್ತೆ ಒಳಗಡೆ ಏನಿದೆ ಅಂಥದ್ದೇನು ಕಾಣಿಸ್ಲಿಲ್ಲ. ಈ ಹುಚ್ಚರ ಮಾತೆಲ್ಲ ಕೆಳಕ್ಕಿದೆ, ಸೈನ್ಸ್ ಒಪ್ಪೋದಿಲ್ಲ ಅಂದ್ಬಿಟ್ಟಿದ್ದನು ಡ್ರಿಲ್ ಮಿಷಿನಿಂದ ಎಲ್ಲ ಬೋರ್ವೆಲ್ಲು ಅದು ಇಲ್ಲ ಹಾಕಿ ಒಂದು ರಂಧ್ರನ ತೆಗೆದು ನೀಟಾಗಿ ದೊಡ್ಡ ಕಟ್ಟೆ ಕಟ್ಟಬೇಕಂತ ಮಾಡಿದ್ದಾರೆ. ಆ ರಂಧ್ರದಿಂದ ಎಷ್ಟು ಹಾವುಗಳು ಹೊರಗಡೆ ಬಂದಿದೆ ಅಂದರೆ, ಆ ಬೋರ್ವೆಲ್ ಆಗ್ತಿರೋ ಗಾಡಿ ಮೇಲೆ ಹತ್ತಿ ಅಲ್ಲಿರೋ ಎಷ್ಟು ಜನ ಇದ್ರೆ ಅಷ್ಟು ಜನನ ಕಚ್ಚಿ ಸಾಯಿಸಿಬಿಟ್ಟಿದೆ. ಸುಮಾರು ಒಂದು 20-30 ಜನದ ಮೇಲೆ ಸತ್ತಿದ್ದಾರೆ ಅಂತ ವಾರ್ತೆ ಅಂತಾರೆ. ಮತ್ತು ಅದೆಲ್ಲ ಆದ್ರೆಗನ ಮತ್ತೇನು ಜನರಿಗೆಲ್ಲ ಗೊತ್ತಾಗ್ಬಿಟ್ರೆ ಇನ್ನೂ ಪ್ರಾಜೆಕ್ಟ್ಗೆ ಏನೋ ಒಂದು ಕಾರಣ ಆಗಿಬಿಟ್ಟು ಸ್ಟ್ರೈಕ್ಗಳು ಮಾಡಿ ನಿಲ್ಲಿಸ್ಬಿಡ್ತಾರೆ. ಭಕ್ತಿ ದೈವ ಅಂದ್ಬಿಟ್ಟಿದ್ದನ್ನು ಅಲ್ಲಿಗೆ ಹೊರಗಡೆ ಬರೆಸ್ತೀರ, ಮತ್ತು ಇನ್ನು ಸ್ವಲ್ಪ ಕಟ್ಟೆನ ಇನ್ನು ಸ್ವಲ್ಪ ಮುಂಭಾಗದಲ್ಲಿ ತೊಗೊಂಡೋಗ್ಬಿಟ್ಟು ಅಲ್ಲಿ ಡ್ಯಾಮ್ ಕಟ್ಟಿಬಿಟ್ಟಿದ್ದಾರೆ. ಯಾರಿಗೂ ಗೊತ್ತು ಒಳಗಡೆ ಏನೇನು ರಹಸ್ಯ ಇದೆ, ಎಲ್ಲೆಲ್ಲಿದೆ ಅಂತ ನಮಗೆ ಕಾಣಿಸ್ತಾ ಇಲ್ಲ ಅಂತ ಅವೆಲ್ಲ ಸುಮ್ಮನೆ ಕಟ್ಟುಕತೆ ಮಾತುಗಳಂದರೆ ನಮ್ಮದೇ ತಪ್ಪಾಗುತ್ತೆ. ಒಂದೊಂದು ಜಾಗದಲ್ಲಿ ಒಂದು ಸತಿ ಹಾವುಗಳು ಕೂಡ ಅಷ್ಟೇ, ಒಂದೇ ಜಾಗದಲ್ಲಿ 20-30 ಹಾವುಗಳು ಕಾಣಿಸ್ತವೆ, ವಿಚಿತ್ರವಾಗಿ ಕಾಣಿಸ್ತಾವೆ. ಆದ್ದರಿಂದ ಈ ಅಂಥ ಒಂದು ನಾಗಲೋಕಕ್ಕೆ ಕೆಳಗಡೆ ಹೊಟ್ಟೋಗ್ಬಿಟ್ಟಿರ್ತಾನೆ. ಸರ್ಪ ವಿಷ ವ್ಯಾಪನೆಯಿಂದ ಕಾಲಕೂಟ ವಿಷದ ನಿವಾರಣೆ ಆದೊಡನೆ ವೃಕೋದರನು ಸಚೇತನಾಗಿ ಅವನು ಸ್ವಲ್ಪ ಸ್ಪೃಹೆ ಬಂದುಬಿಟ್ಟಿದೆ. ತನ್ನ ಬಂಧನವನ್ನು ಬಿಡಿಸಿಕೊಳ್ಳಲು ಒಮ್ಮೆ ಬಲವಾಗಿ ಮೈ ಒದರಿ ಹೊರಳಿದನು. ಸುಮ್ಮನೆ ಕೈ ಕಾಲಿಂಗನೋ ಅಷ್ಟೊತ್ತಿಗೆ ಅವ್ರು ಕಟ್ಟಿರೋ ಹಗ್ಗಗಳು ಬಳ್ಳಿ ಗಿಳ್ಳಿ ಎಲ್ಲ ಅವೇ ಮುರಿದೋಗ್ಬಿಡುತ್ತೆ. ಅಷ್ಟು ಬಲವಂತನಾಗಿರ್ತಾನೆ. ಅಷ್ಟು ಬಲವಂತನ ಹಗ್ಗದಲ್ಲಿ ಕಟ್ಟೋಕ್ಕಾಗುತ್ತಾನೆ. ತನ್ನ ಬಂಧನವನ್ನು ಬಿಡಿಸಿಕೊಳ್ಳಲು ಒಮ್ಮೆ ಬಲವಾಗಿ ಮೈ ಮುರಿದನು. ಕ್ಷಣ ಮಾತ್ರದಲ್ಲಿ ಬಂಧನವು ಬಿಚ್ಚಿ ಹೋಯಿತು. ಅಲ್ಲಿದ್ದ ಸರ್ಪಗಳನ್ನೆಲ್ಲ ನೆಲಕ್ಕೆ ಅಪ್ಪಳಿಸಿದನು. ಅನೇಕ ಸರ್ಪಗಳು ಸತ್ತು ಹೋದವು. ಅಲಿದುಳಿದ ಸರ್ಪಗಳು ಓಡಿ ಹೋಗಿ ತಮ್ಮ ರಾಜನಾದ ಇಂದ್ರ ಸಮಾನನಾದ ವಾಸುಕಿಗೆ ಆ ವೃತ್ತಾಂತವನ್ನು ತಿಳಿಸಿದವು. ವಾಸುಕಿಯ ಒಂದು ಹಾವು ಬದುಕಿರುತ್ತೆ. ಮಹಾರಾಜ, ಒಬ್ಬ ಮಾನವನು ಲತೆಗಳಿಂದ ಬಂಧಿತನಾಗಿ ನಮ್ಮ ನಡುವೆ ಬಿದ್ದನು. ಪ್ರಾಯಶಃ ಅವನು ವಿಷಪಾನ ಮಾಡಿದ್ದಿರಬಹುದು, ಏಕೆಂದರೆ ಅವನು ನಿಶ್ಚೇಷ್ಟನಾಗಿ ಬಿದ್ದಿದ್ದನು. ನಾವು ಕಚ್ಚಿದೊಡನೆಯೇ ಸಚೇತನನಾಗಿ ಬಂಧನವನ್ನು ಬಿಡಿಸಿಕೊಂಡು ನಮ್ಮನ್ನು ಅಪ್ಪಳಿಸಲು ಪ್ರಾರಂಭಿಸಿದನು. ಸರ್ಪರಾಜ, ದಯೆಯಿಟ್ಟು ಅವನ್ಯಾರಿರಬಹುದೆಂಬುದನ್ನು ತಿಳಿಯುವುದು ಯುಕ್ತವಾಗಿದೆ. ಸರ್ಪಗಳ ಪ್ರಾರ್ಥನೆಯಂತೆ ವಾಸುಕಿಯು ಸಪರಿವಾರವಾಗಿ ಭೀಮನಿದ್ದೆಡೆಗೆ ಬಂದನು. ವಾಸುಕಿಯ ಪರಿವಾರದಲ್ಲಿದ್ದ ಆರ್ಯಕನೆಂಬ ಸರ್ಪರಾಜನು ಭೀಮನನ್ನು ಕಂಡ ಕೂಡಲೇ ಆದರದಿಂದ ಮುಂದೆ ಹೋಗಿ ವೃಕೋದರನನ್ನು ಬಾಚಿ ತಬ್ಬಿಕೊಂಡನು. ಸಂಬಂಧ ಇರುತ್ತೆ ಆತನಿಗೆ ಈತನಿಗೆ. ಆರ್ಯಕನ ಕಣ್ಣುಗಳಿಂದ ಆನಂದ ಬಾಷ್ಪಗಳು ಉದುರಿದವು. ಆರ್ಯಕನು ಕುಂತಿಯ ತಂದೆಯ ಮುತ್ತಾತನೆಂಬುದು ವಿಚಾರಿಸಿದ ನಂತರ, ಕುಂತಿಯ ತಂದೆಗೆ ಪೃಥು ಇರ್ತಾನೆ, ಅವರ ಮುತ್ತಾತ ಆಗಿರ್ತಾನೆ. ವಾಸುಕಿಗೆ ತಿಳಿಯಿತು. ಸಂಬಂಧದಿಂದ ವೃಕೋದರನು ವಾಸುಕಿಯ ಬಂಧುವೇ ಆದನಲ್ಲವೇ. ವೃಕೋದರನನ್ನು ವಾಸುಕಿಯು ಆಧರಿಸಿದನು. ವೃಕೋದರನಿಗೆ ಹೆಚ್ಚಿನ ಪ್ರಿಯನುಂಟು ಮಾಡಲು ಯಥೇಚ್ಛವಾಗಿ ಧನ ಕಣಕ ವಸ್ತುಗಳನ್ನು ಕೊಡಬಹುದಲ್ಲವೇ ಎಂದು ಆರ್ಯಕನೊಡನೆ ವಾಸುಕಿಯು ಸಮಾಲೋಚಿಸಿದನು. ಅವ್ರು ಗೊತ್ತಾಗ್ಬಿಡುತ್ತೆ, ಅವರು ಮುತ್ತಾತ ಆಗಿರ್ತಾನೆ ಅಲ್ಲಿ ಆರ್ಯಕನೆಂಬವನು. ವಾಸುಕಿಯ ಮನದ ಇಂಗಿತವನ್ನರಿತ ಆರ್ಯಕನು ತನ್ನ ಬಂಧುವಿಗೆ ಶಾಶ್ವತವಾಗಿ ಉಳಿಯುವ ಉಪಕಾರವನ್ನೇ ಮಾಡಬೇಕೆಂದು ನಿಶ್ಚಯಿಸಿ ವಾಸುಕಿಗೆ ಹೇಳಿದನು. ಮಹಾರಾಜ, ನೀನು ನನ್ನ ದೌಹಿತ್ರನ ಮೊಮ್ಮಗನನ ವಿಷಯದಲ್ಲಿ ಸುಪ್ರೀತನಾಗಿರುವೆಯಾದರೆ ರತ್ನಹಾರಗಳನ್ನಾಗಲಿ ಧನ ಸಂಪತ್ತನ್ನಾಗಲಿ ಕೊಡಬೇಕಾದ ಕಾರಣವಿಲ್ಲ. ಅವನಿಗೆ ಆದ್ದರಿಂದ ಹೆಚ್ಚು ಪ್ರಯೋಜನವೂ ಆಗಲಾರದು. ಮತ್ತೇನು ಕೊಡಬೇಕೆನ್ನುವ ಅಭಿಲಾಷೆಯು ನಿನಗಿರುವುದು ಆರ್ಯಕ ಅಂತ ಕೇಳ್ತಾನೆ. ಇನ್ನೇನು ಕೊಡೋಣ ಅಂತ ಅವಾಗ ಹೇಳ್ತಾನೆ, 1,000 ಆನೆಗಳ ಬಲವನ್ನು ಕೊಡುವ ಅಮೃತವು ತುಂಬಿರುವ ಅತ್ಯಮೋಘವಾದ
ರಸಕುಂಡಗಳು ನಿನ್ನಲ್ಲಿ ಇವೆ ಅಲ್ಲವೇ? ಅವನು ಕುಡಿಯಲು ಭೀಮನಿಗೆ ಅನುಮತಿಯನ್ನು ಕೊಡು. ಮಹಾರಾಜ, ಅವನಿಗೆ ಎಷ್ಟು ರಸಕುಂಡಗಳನ್ನು ಕುಡಿಯಲು ಸಾಧ್ಯವಾಗುವುದೋ ಅಷ್ಟನ್ನು ದಯಪಾಲಿಸು ಅಂತ. ನಿನ್ನ ದೌಹಿತ್ರನು ಮಹಾಪರಾಕ್ರಮಿಯಾಗಬೇಕೆಂದು ಅಪೇಕ್ಷಿಸುವೆಯಾ? ನಿನ್ನ ಇಚ್ಛೆ ಇದ್ದಂತಾಗಲಿ ಎಂದು ನಸುನಗುತ್ತಾ ವಾಸುಕಿಯು ರಸಕುಂಡಗಳಲ್ಲಿದ್ದ ಅಮೃತವನ್ನು ಯಥಾಶಕ್ತಿ ಕುಡಿಯಲು ಭೀಮನಿಗೆ ಅನುಮತಿಯನ್ನಿತ್ತನು. ಕೂಡಲೇ ಅಲ್ಲಿದ್ದ ಸರ್ಪಗಳು ಅಮೃತ ಪ್ರಾಶನಕ್ಕೆ ಉಕ್ತವಾದ ಸ್ವಸ್ತಿವಾಚನ ಮಾಡಿದವು. ವೃಕೋದರನು ಪರಿಶುದ್ಧನಾಗಿ ಭೀಮನಿಗೆ ವೃಕೋದರ ಅಂತ, ವೃಕ ಅಂದರೆ ನರಿಯ ಹೊಟ್ಟೆ ಇರೋನು ಅಂತ. ನರಿಯ ಹೊಟ್ಟೆಯಲ್ಲಿ ಹೀಟ್ ಭಯಂಕರ ಇರುತ್ತೆ, ಏನು ತಿಂದರೂ ಸಡನ್ನಾಗಿ ಜೀರ್ಣ ಆಗಿಬಿಡುತ್ತೆ. ಅದಕ್ಕೆ ಜಾಸ್ತಿ ಹಸಿವಾಗ್ತಾ ಇರುತ್ತೆ. ಕೆಲವ್ರಿಗೆ ಅಂತಾರಲ್ಲ ತೋಕ ಕೊಡುಪು ಅಂತಾರೆ. ಹೊಟ್ಟೆ ಕಾಣಿಸೋದೇ ಇಲ್ಲ ಹೊರಗಡೆಗೆ. ಆಹಾರ ಮಾತ್ರ ಭಯಂಕರವಾಗಿ ತಿಂತಾ ಇರ್ತಾರೆ. ಅವ್ರಿಗೆ ಸಿಕ್ಕಾಪಟ್ಟಿ ಜೀರ್ಣ ಬೇಗ ಆಗಿಬಿಡುತ್ತೆ ಅಂಥ ಹೊಟ್ಟೆ ಇರೋನು. ಅದರಿಂದ ಭೀಮನಿಗೆ ವೃಕೋದರ ಅಂತಾರೆ. ಆ ವೃಕೋದರನು ಪರಿಶುದ್ಧನಾಗಿ ಒಂದು ಪೂರ್ವಾಭಿಮುಖವಾಗಿ ಕುಳಿತನು. ರಸಕುಂಡಗಳು ತರಲ್ಪಟ್ಟವು. ಒಂದೇ ಉಸಿರಿಗೆ ಅಮೃತಪೂರ್ಣವಾಗಿದ್ದ ಒಂದು ರಸಕುಂಡವನ್ನು ವೃಕೋದರನು ಮುಗಿಸಿಬಿಟ್ಟನು. ಒಂದಾದ ಮೇಲೊಂದರಂತೆ 8 ರಸಕುಂಡಗಳನ್ನು ಮುಗಿಸಿದನು. ಬಹಳ ಹಸಿವಾದಾಗಲೂ ಪೂರ್ಣವಾಗಿ ಭೋಜನ ಮಾಡಿದ ಮೇಲೆಯೂ ಶರೀರವು ವಿಶ್ರಾಂತಿಯನ್ನು ಬಯಸುವುದು ಸಹಜ. 8 ರಸಕುಂಡಗಳನ್ನು ಮುಗಿಸಿದ ವೃಕೋದರನಿಗೂ ವಿಶ್ರಾಂತಿ ಬೇಕಾಗಿತ್ತು. ಸರ್ಪಗಳು ಮೊದಲೇ ವೃಕೋದರನು ಮಲಗಲು ಹಂಸತೋಲಿಕೆಯನ್ನು ಸಿದ್ಧಪಡಿಸಿದ್ದವು. ವೃಕೋದರನು ಅಲ್ಲಿ ಹೋಗಿ ಮಲಗಿದನು. ಒಂದು ಸತಿ ಊಟಗಳು ಹಂಗಿರ್ತವೆ, ಭಯಂಕರ ನಿದ್ದೆ ಬರುತ್ತೆ. ಸ್ವೀಟು ಧ್ಯಾನ ಜಪ ಮಾಡೋರು ಸ್ವೀಟ್ ಮುಟ್ಟೋದೇ ಇಲ್ಲ. 2-3 ಸಾಧುಗಳನ್ನು ನೋಡಿದ್ದೀವಿ. ಉತ್ತರ ಭಾರತದಲ್ಲಿ ಪ್ರತಿ ದಿವಸ ಭಂಡಾರ ಇರುತ್ತೆ, ಪ್ರತಿಯೊಂದು ಹೊತ್ತಿಗೂ ಒಂದು ಸ್ವೀಟ್ ಇರುತ್ತೆ ಅಲ್ಲಿ. ಆದರೆ ಕೆಲವರು ನಿಯಮ ಇರ್ತಾರೆ. ನಮ್ಮ ಆಶ್ರಮದಲ್ಲಿ ನಮ್ಮ ಗುರುಬಾಗಿಲಿದ್ರು, ಸ್ವೀಟ್ ಮುಟ್ತಾನೇ ಇರಲಿಲ್ಲ. ಯಾಕೆ ಅಂತ ಕೇಳಿದೆ. ಶರೀರ ನಿಲ್ಲೋದಕ್ಕೆ ಎಷ್ಟು ಅವಸರ ಅಷ್ಟು ಮಾತ್ರ ತಗೋಬೇಕು. ಸ್ವೀಟ್ ತಿಂದರೆ ಭಯಂಕರವಾಗಿ ಇಂದ್ರಿಯಗಳ ಚಲನ, ಮುಖ್ಯವಾಗಿ ನಿದ್ದೆ ಬಂದ್ಬಿಡುತ್ತೆ. ಸಿಹಿ ಜಾಸ್ತಿ ತಿಂದರೆ ಭಯಂಕರವಾಗಿ ನಿದ್ದೆ ಬಂದ್ಬಿಡುತ್ತೆ. ಮತ್ತು ಅಮೃತನೇ ಕುಡಿತಾ ಇದ್ದಾನೆ ನೀನು. ಅಮೃತ ಕುಡಿದ್ರೆ ನಿಮ್ಗೆ ಎಂಥ ಭಯಂಕರವಾಗಿ ಮೊತ್ತೇರಿರುತ್ತೆ ಅದು. ಅದಕ್ಕೆ ಇಮಿಡಿಯೇಟಾಗಿ ಮಲ್ಕೋಬೇಕಾಗಿ ಪರಿಸ್ಥಿತಿ ಬರುತ್ತೆ. ಮತ್ತು ನೆಕ್ಸ್ಟ್ ಇನ್ನು 121ನೇ ಅಧ್ಯಾಯದಲ್ಲಿ ಭೀಮನ ಆದರ್ಶನದಿಂದ ಕುಂತಿಯ ವ್ಯಾಕುಲತೆ, ಅದರ್ಶನದಿಂದ ನಾಗಲೋಕದಿಂದ ಭೀಮನ ಪ್ರತ್ಯಾಗಮನ, ದುರ್ಯೋಧನನ ದೌಷ್ಟ್ಯ. ಈ ನೆಕ್ಸ್ಟ್ ಅಧ್ಯಾಯದಲ್ಲಿ ಈ ವಿಷಯಗಳು ಬರ್ತಾ ಇದ್ದಾವೆ. ಜನಮೇಜಯ, ಈ ಮಧ್ಯದಲ್ಲಿ ವೃಕೋದರನ ಹೊರತಾಗಿ ಉಳಿದ ರಾಜಕುಮಾರರೆಲ್ಲರೂ ಉದುಕ ಕ್ರೀಡನದಿಂದ ಆನೆ, ಕುದುರೆ, ರಥ ಇವೇ ಮೊದಲಾದ ನಾನಾ ವಾಹನಗಳಲ್ಲಿ ಕುಳಿತು ವೃಕೋದರನಿಲ್ಲದ ವಿಷಯವಾಗಿ ಮಾತನಾಡಿಕೊಳ್ಳುತ್ತಾ ಮೊದಲೇ ಹೊರಟು ಹೋಗಿರಬಹುದೆಂಬ ಶಂಕೆಯಿಂದ ಅರಮನೆಗೆ ತೆರಳಿದರು. ಭೀಮ ಮುಂಚೆನೇ ಹೊರಟೋಗ್ಬಿಟ್ಟಿದ್ದಾನೇನೋ ಅಂತ ಕಾಡಲ್ಲಿ ಸ್ವಲ್ಪ ಹುಡುಕಿದ ಮೇಲೆ ಸಿಗಲಿಲ್ಲ. ದುರ್ಯೋಧನನು ಮಾತ್ರ ವೃಕೋದರನ ಅವಸ್ಥೆಯು ಮುಗಿದು ಹೋಯಿತೆಂಬ ಸಂತೋಷದಿಂದ ತನ್ನ ಸಹೋದರರೊಡನೆ ಕೇಕೆ ಹಾಕಿಕೊಂಡು ನಗುತ್ತಾ ನಗರವನ್ನು ಪ್ರವೇಶಿಸಿದನು. ಪಾಂಡವರಲ್ಲಿ ಹಿರಿಯನಾದ ಯುಧಿಷ್ಠಿರನು ಪರಮಧಾರ್ಮಿಕನಾಗಿದ್ದನು. ಅವನ ಮನಸ್ಸಿನಲ್ಲಿ ಇತರರ ವಿಷಯವಾಗಿ ಸ್ವಲ್ಪವಾದರೂ ಪಾಪ ಬುದ್ಧಿ ಇರಲಿಲ್ಲ. ಇತರರನ್ನು ತನ್ನಂತೆಯೇ ಧರ್ಮ ಮನೋಭಾವವುಳ್ಳವರೆಂದೇ ಭಾವಿಸಿದ್ದನು. ಯುಧಿಷ್ಠಿರನು ವೃಕೋದರನನ್ನು ಕಾಣದೆ ವ್ಯಾಕುಲಗೊಂಡವನಾಗಿ ನಗರವನ್ನು ಪ್ರವೇಶಿಸಿದೊಡನೆಯೇ ತಾಯಿ ಇದ್ದ ಅಂತಃಪುರಕ್ಕೆ ಓಡಿ ಹೋಗಿ ನಮಸ್ಕರಿಸಿ, ಅಮ್ಮ, ಭೀಮನು ಬಂದನೇ ಎಂದು ಆತುರದಿಂದ ಕೇಳಿದನು. ಭೀಮನು ಇಲ್ಲಿಯೂ ಇಲ್ಲವಲ್ಲ, ಮತ್ತೆಲ್ಲಿಗೆ ಹೋಗಿರಬಹುದು? ನಾವು ಅವನನ್ನು ವನದ ಎಲ್ಲ ಕಡೆಗಳಲ್ಲಿಯೂ ಹುಡುಕಿದೆವು, ಅಲ್ಲೆಲ್ಲಿಯೂ ಕಾಣಲಿಲ್ಲ. ಕಡೆಗೆ ನಮಗಿಂತಲೂ ಮುಂಚಿತವಾಗಿಯೇ ಇಲ್ಲಿಗೆ ಬಂದಿರಬಹುದೆಂದು ಭಾವಿಸಿದ್ದೆವು. ಈಗ ಇಲ್ಲಿಯೂ ಇಲ್ಲ. ಇಲ್ಲಿಗೆ ಒಂದು ಪುನಃ ಮತ್ತೆಲ್ಲಿಗಾದರೂ ಹೋಗಿರುವನೇನಮ್ಮ? ನೀನು ಎಲ್ಲಿಗಾದರೂ ಅವನನ್ನು ಕಳಿಸಿದಿರುವ? ಬೇಗ ಹೇಳಮ್ಮ, ಏಕೆಂದರೆ ಭೀಮನ ವಿಷಯದಲ್ಲಿ ನನಗೆ ಯಾವಾಗಲೂ ಭಯವಿದ್ದೇ ಇರುವುದು. ಅವನು ನದಿಯ ದಂಡೆಯಲ್ಲಿ ಮಲಗಿದ್ದುದನ್ನು ಕಂಡಿದ್ದೇನು. ನಿಶ್ಚಯವಾಗಿಯೂ ಅವನನ್ನು ಯಾರೋ ದುರಾತ್ಮರು ಕೊಲ್ಲದೆ ಬಿಟ್ಟಿಲ್ಲವೆಂದು ನಾನು ಭಾವಿಸುವೆನು. ಅಯ್ಯೋ! ಯುಧಿಷ್ಠಿರನ ಕಣ್ಣುಗಳಿಂದ ಕಂಬನಿಯ ಧಾರಾಕಾರವಾದ ಹರಿಯತೊಡಗಿತು.
ಯುಧಿಷ್ಠಿರನ ಮಾತುಗಳನ್ನು ಕೇಳಿ ಕುಂತಿಯ ಎದೆಯೊಡೆಗೆ ಹೋಯಿತು. ಒಂದೊಂದು ಸತಿ ಅಣ್ಣ ತಮ್ಮಂದರಾಗಲಿ, ತಂದೆ ತಾಯಿಯಲ್ಲಿ, ರಕ್ತ ಸಂಬಂಧಿಗಳಲ್ಲಿ ಯಾರಿಗಾದರೂ ನಮಗೆ ಬೇಕಾಗಿರೋರ್ಗೆ ಏನಾದರೂ ತೊಂದರೆ ಆಗಿದ್ದರೆ ಆಟೋಮೆಟಿಕ್ಕಾಗಿ ಒಳಗಡೆ ಮನಸ್ಸಲ್ಲಿ ಒಂದು ಪ್ರಕಾರವಾದ ವಿಷಾದ ಗೊತ್ತಾಗುತ್ತೆ. ನಮ್ಮ ಪೂರ್ವಾಶ್ರಮ ಅಣ್ಣ ಹೇಳ್ತೆ, ನಾನು ಯಾವತ್ತೂ ಮನೆ ಬಿಟ್ಟು ಹೊರಗಡೆ ಬಂದಿದ್ನೋ ಅವತ್ತು ಆಫೀಸಿಂದ ತಿರುಗಿ ಬಂದು ಮನೆಯಲ್ಲಿ ಬಂದರೆ ಮನೆಯಲ್ಲಿ ಏನೋ ಕಚ್ಚಿದಂಗಿದೆ ಅಂತೆ, ಏನೋ ಕಳ್ಕೊಂಡಂಗೆ, ಏನೋ ಕಚ್ಚಿದಂಗೆ ವಿಚಿತ್ರವಾಗಿ ಒಂಥರವಾದ ನೋವಂತೆ. ಆ ಭಾವನೆ ಅದು, ಯಾಕಂದರೆ ಅದು ಗೊತ್ತಾಗ್ಬಿಡುತ್ತೆ. ಅದು ಈಗ ನೋಡೋ ಅವರು ಭೀಮನಿಗೆ ಏನೋ ತೊಂದರೆ ಆಗಿದೆ ಅನ್ನೋ ವಿಷಯ ಯುಧಿಷ್ಠಿರನಿಗೆ ಗೊತ್ತಾಗ್ತಾ ಇದೆ. ಅದು ಯುಧಿಷ್ಠಿರನ ಮಾತುಗಳನ್ನು ಕೇಳಿ ಕುಂತಿಯ ಎದೆಯೊಡೆದು ಹೋಯಿತು. ಅವಳು ಕಂಬನಿ ದುಂಬಿದವಳಾಗಿ ಯುಧಿಷ್ಠಿರರನ್ನು ಕುರಿತು ಹೇಳಿದಳು. ಅಂದರೆ ಆಕೆ ಕೂಡ ಕಣ್ಣಲ್ಲಿ ನೀರು ಬಂದುಬಿಟ್ಟಿದೆ. ಮಗು, ಭೀಮನನ್ನು ನಾನು ನೋಡಲೇ ಇಲ್ಲ, ಅವನು ನನ್ನಲ್ಲಿಗೆ ಬರಲೂ ಇಲ್ಲ. ಒಡನೆಯೇ ನೀವು ನಾಲ್ವರೂ ಹೋಗಿ ಅವನನ್ನು ಹುಡುಕಿರಿ. ಹೀಗೆ ಕುಂತಿಯ ಮಕ್ಕಳಿಗೆ ಹೇಳಿ ಕೂಡಲೇ ವಿದುರನನ್ನು ಕರೆಯಿಸಿ ಹೇಳಿದಳು, ಕ್ಷತ್ತನೇ, ಭೀಮಸೇನನು ಕಾಣಿಸುತ್ತಿಲ್ಲ, ಅವನು ಎಲ್ಲಿ ಹೋದನೆಂಬುದು ತಿಳಿಯದು. ಉದಕ ಕ್ರೀಡನದಿಂದ ಭೀಮನ ಹೊರತಾಗಿ ಉಳಿದವರೆಲ್ಲರೂ ಬಂದಿರುವರು. ದುರ್ಯೋಧನನಿಗೆ ಭೀಮನ ವಿಷಯದಲ್ಲಿ ಮತ್ಸರವಿದೆ ಎಂಬುದನ್ನು ನಾನು ಬಲ್ಲೆನು. ತಾಯಿಗೆ ಚೆನ್ನಾಗಿ ಗೊತ್ತಾಗುತ್ತೆ ಯಾರು ನನ್ನ ಮಗನಿಗೆ ಫ್ರೆಂಡು, ಯಾರು ಶತ್ರು, ಎಲ್ಲ ವಿಷಯದಲ್ಲೂ ತಾಯಿಗೆ ಕರೆಕ್ಟಾಗಿ ಗೊತ್ತಾಗ್ಬಿಡುತ್ತೆ. ಭೀಮಸೇನನು ದುರ್ಯೋಧನನ ಕಣ್ಣುಗಳಿಗೆ ಯಾವಾಗಲೂ ಆನಂದವನ್ನುಂಟು ಮಾಡುವವನಾಗಿಲ್ಲ. ದುರ್ಯೋಧನನು ಕ್ರೂರಿಯೂ ದುರ್ಮತಿಯೂ ಕ್ಷುದ್ರನು ರಾಜ್ಯಲೋಭಿಯೂ ನಾಚಿಕೆಗೆಟ್ಟವನು ಆಗಿರುವನು. ಅವನು ಮಾತ್ಸರ್ಯದಿಂದುಂಟಾದ ಕೋಪದಿಂದ ನನ್ನ ಪ್ರೇಮ ಪುತ್ಥಳಿಯನ್ನು ಕೊಂದು ಬಿಟ್ಟಿರುವನೇನೋ ಎಂಬ ಭಯವುಂಟಾಗಿದೆ. ವಿದುರ, ನಿಶ್ಚಯವಾಗಿಯೂ ಇದನ್ನು ನೆನೆದೊಡನೆಯೇ ನನ್ನ ಹೃದಯವು ಬೆಂದು ಹೋಗುವುದು. ಆವಾಗ ವಿದುರ ಅಂತಾನೆ, ರಾಜಕುಮಾರಿ, ಹಾಗೆಂದು ಹೇಳಬೇಡ. ನಿನ್ನ ಉಳಿದ ಮಕ್ಕಳನ್ನು ಎಚ್ಚರಿಕೆಯಿಂದ ಕಾಪಾಡಿಕೊಂಡಿರು. ನೀನು ದುರ್ಯೋಧನನ್ನು ನಿಂದಿಸುತ್ತಿರುವೆ ಎಂಬುದು ಅವನಿಗೇನಾದರೂ ತಿಳಿದು ಬಿಟ್ಟರೆ ಉಳಿದ ಮಕ್ಕಳನ್ನು ಕೊಲ್ಲಲು ಅವನು ಸನ್ನಾಹ ಮಾಡುವನು. ಮೇಲಾಗಿ ನಿನ್ನ ಮಕ್ಕಳೆಲ್ಲರೂ ದೀರ್ಘಾಯುಷ್ವಂತರಾಗಿ ಇರುವರೆಂದು ವ್ಯಾಸ ಮಹರ್ಷಿಗಳೇ ಹೇಳಿರುವರಲ್ಲವೇ. ಋಷಿಗಳ ಆಶೀರ್ವಾದ ಹಂಗಿರುತ್ತೆ. ಮಹರ್ಷಿಗಳ ಮಾತು ಎಂದಿಗೂ ಸುಳ್ಳಾಗಲಾರದು. ಭೀಮನು ಜೀವಂತನಾಗಿ ಬಂದೇ ಬರುವನು. ನಿನಗೆ ಅಮಿತವಾದ ಸಂತೋಷವನ್ನು ಉಂಟು ಮಾಡುವನು, ಚಿಂತಿಸಬೇಡ ಎಂದು ಧರ್ಮಾತ್ಮನಾದ ವಿದುರನು ಕುಂತಿಗೆ ಸಮಾಧಾನವನ್ನು ಹೇಳಿ ತನ್ನ ಅರಮನೆಗೆ ಹೋದನು. ಇದು ಬುದ್ಧಿವಂತಿಕೆ. ಇಲ್ಲಿಂದ ನಾವು ಎಷ್ಟೋ ಕಲಿಯೋದಿದೆ. ಯಾವತ್ತಾದರೂ ಮನೆಯಲ್ಲಿ ಯಾರಾದರೂ ವ್ಯಕ್ತಿಗಳು ಕಾಣಿಸ್ಲಿಲ್ಲ ಅಂದರೆ, ಯಾವುದೋ ಒಂದು ವಸ್ತು ಕಾಣಿಸ್ಲಿಲ್ಲ, ದುಡ್ಡು ಕಡಿಮೆ ಕಾಣಿಸ್ತಾ ಇದೆ, ಸುಮ್ಮನೆ ಅನುಮಾನಗಳು ಬಂದುಬಿಟ್ಟು ಒಬ್ಬರ ಹೆಸರು ಬಾಯಿ ಬಿಟ್ಟು ಹೇಳಬಾರ್ದು. 100% ಪ್ರೂಫ್ ಸಿಗೋ ತನಕ ವಿಚಾರಣೆ ಮಾಡ್ತಾ ಇರಬೇಕು. ಪುಸ್ತಕಂತ ಒಂದು ವೇಳೆ ಅದ್ರ ಬಾಯಿ ಬಿಟ್ಟುಬಿಟ್ಟಂದರೆ, ಒಂದು ವೇಳೆ ನೀನು ಹೇಳಿರೋ ವ್ಯಕ್ತಿ ಅದು ತಗೊಂಡಿಲ್ಲ ಅಂದರೆ ಮತ್ತೆ ಜೀವನದಲ್ಲಿ ಜೀವನ ಎಲ್ಲ ನಿನಗೆ ಶತ್ರುವಾಗಿ ಇರ್ತಾನೆ. ನನ್ನನ್ನು ಕಳ್ಳ ಅಂತ ಮುದ್ರೆ ಹಾಕಿದ್ದಲ್ಲ ಅಂದ್ಬಿಟ್ಟು ಅವನು ಸಾಯೋ ತನಕ ಮರೆಯೋದಿಲ್ಲ. ಅಷ್ಟು ತೊಂದರೆ ಯಾಕೆ? ಅನುಮಾನಕ್ಕೇನು, ಬುದ್ಧಿಗೇನು ದಾರಿ ಇರುತ್ತೆ. ಯಾರ ಮೇಲೆ ಅಂದರೆ ಅವ್ರ ಮೇಲೆ ಅನುಮಾನ ಪಡ್ತಾನೆ ಇರುತ್ತೆ. ಎಷ್ಟೇ ಆಗಲಿ ವಿಚಿತ್ರವಾಗಿ ಸ್ವಲ್ಪ ತಾಳ್ಮೆ ಇರಬೇಕು. ಯಾರ ಹೆಸರು ಹೊರಗಡೆ ತೆಗಿಬಾರ್ದು. ಎಲ್ಲಿ ತನಕ ಪ್ರೂಫ್ ಸಿಗೋದಿಲ್ಲೋ ಒಬ್ಬರನ್ನೂ ಹಂಗೆ ನಿಂದೆ ಮಾಡಬಾರ್ದು. ನೋಡು, ವಿದುರ ಎಷ್ಟು ಚೆನ್ನಾಗಿ ಕುಂತಿಗೇನೋ ದುರ್ಯೋಧನ ಮೇಲೇ ಡೌಟ್ ಬರ್ತಾ ಇದೆ, ಅದನ್ನು ಹೊರಗಡೆ ನೀನು ವ್ಯಕ್ತ ಕೂಡ ಪಡಿಸ್ಬೇಡ ಅಂತ. ಅದರಿಂದ ನೀನು ಇನ್ನೂ ಡೇಂಜರೇ ಆಗುತ್ತೆ, ಇನ್ನು ಮಿಕ್ಕಿದವನ್ನೂ ಸಾಯಿಸೋದಕ್ಕೆ ಪ್ಲ್ಯಾನ್ ಮಾಡ್ತಾನೆ ಅಂದ್ಬಿಟ್ಟು. ಮತ್ತು ಆ ಮಾತನ್ನು ಕೇಳಿದ ನಂತರವೂ ಕುಂತಿಗೆ ಏನು ಮಾಡಬೇಕೆಂಬುದು ತಿಳಿದಾಯಿತು. ತನ್ನ ಉಳಿದ 4 ಮಕ್ಕಳೊಡನೆ ಅರಮನೆಯಲ್ಲಿದ್ದ ಕುಂತಿಯು ಸದಾಕಾಲದಲ್ಲಿಯೂ ಭೀಮನನ್ನೇ ಚಿಂತಿಸುತ್ತಿದ್ದಳು. ಇತ್ತಲಾಗಿ ವೃಕೋದರನು 7 ದಿನಗಳ ಕಾಲ ಅವಿಚ್ಛಿನ್ನವಾಗಿ ಹಂಸ ತೋಳಿಕೆಯ ಮೇಲೆ ಮಲಗಿ ಗಾಢವಾದ ನಿದ್ರ ಸುಖವನ್ನು ಅನುಭವಿಸಿ 8ನೇ ದಿನ ಮೇಲೆದ್ದನು. ಮೇಲೆದ್ದೊಡನೆಯೇ ಅಮೃತ ಪ್ರಾಪ್ತಿಯಿಂದ ಅನಿರ್ವಾಚ್ಯವಾದ ಶಕ್ತಿಯು ತನಗುಂಟಾಗಿದೆ ಎಂಬ ಅರಿವು ಅವನಿಗುಂಟಾಯಿತು. ಶರೀರದಲ್ಲಿ ಶಕ್ತಿ ಬಂದಾಗ ಗೊತ್ತಾಗ್ಬಿಡುತ್ತೆ. ಅವನು ಜಾಗೃತನಾದದ್ದನ್ನು ನೋಡಿ ಸರ್ಪಗಳೆಲ್ಲವೂ ಅವನ ಸಮೀಪಕ್ಕೆ ಬಂದು
ಪ್ರಿಯೋಕ್ತಿಗಳನ್ನಾಡಲು ಪ್ರಾರಂಭಿಸಿದವು. ಮಹಾನುಭಾವನಾದ ವೃಕೋದರನೇ, ರಸಕುಂಡಗಳಲ್ಲಿದ್ದ ಅಮೃತಪಾನದಿಂದ ಈಗ ನೀನು 10,000 ಆನೆಗಳ ಬಲವುಳ್ಳವನಾಗಿರುವೆ. ಪ್ರಪಂಚದಲ್ಲಿ ಯಾರೊಬ್ಬರೂ ಇನ್ನು ಮುಂದೆ ನಿನ್ನನ್ನು ಸಮರದಲ್ಲಿ ಗೆಲ್ಲಲಾರರು. ಕುರುಕುಲೋತ್ತಮನೇ, ನೀನು ಈ ಕೂಡಲೇ ಸಮೀಪದಲ್ಲಿರುವ ಪರಮ ಪವಿತ್ರವಾದ ಸರೋವರದಲ್ಲಿ ಮಿಂದು ನಿನ್ನ ಗೃಹಕ್ಕೆ ಹಿಂದಿರುಗು. ನಿನ್ನ ಸಹೋದರರು ಮತ್ತು ತಾಯಿಯು ನಿನ್ನನ್ನು ಕಾಣದೆ ಪರಿತಪಿಸುತ್ತಿದ್ದಾರೆ. ವೃಕೋದರನು ಹಾಗೆಯೇ ಆಗಲೆಂದು ಹೇಳಿ ಪವಿತ್ರ ಸರೋವರದಲ್ಲಿ ಮಿಂದು ಶುಭ್ರವಾದ ಶ್ವೇತವಸ್ತ್ರಗಳನ್ನುಟ್ಟು ಅದೇ ಬಣ್ಣದ ಪುಷ್ಪಮಾಲೆಯನ್ನು ಧರಿಸಿದವನಾಗಿ ಸರ್ಪಗಳು ಪ್ರೇಮಪೂರ್ವಕವಾಗಿ ಕೊಟ್ಟ ವಿಷನಾಶಕವಾದ ಸುಗಂಧಿತವಾದ ಔಷಧಯುಕ್ತವಾದ ಪಾಯಸವನ್ನು ಕುಡಿದು ಸರ್ಪಶ್ರೇಷ್ಠರ ಆಶೀರ್ವಾದಗಳನ್ನು ಪಡೆದವನಾಗಿ ಪಾತಾಳ ಲೋಕದಿಂದ ಭೂಲೋಕಕ್ಕೆ ಬರಲು ಮೇಲೆದ್ದನು. ಸರ್ಪಗಳು ದಿವ್ಯಾಭರಣಗಳಿಂದ ಅಲಂಕೃತನಾಗಿದ್ದ ಭೀಮನನ್ನು ನೀರಿನಿಂದ ಮೇಲೆತ್ತಿ ಹಿಂದೆ ಅವನು ಮಲಗಿದ್ದ ನದಿಯ ದಂಡೆಯ ಮೇಲಕ್ಕೆ ಕರೆತಂದು ಬಿಟ್ಟವು. ವೃಕೋದರನು ನೋಡುತ್ತಿದ್ದಂತೆಯೇ ಸರ್ಪಗಳು ಅದೃಶ್ಯವಾದವು. ವಾಯುಸುತನು ಒಡನೆಯೂ ಮೇಲೆದ್ದು ಅತ್ಯಂತರ ಬಸದಿಂದ ಹಸ್ತಿನಾಪುರದ ಅರಮನೆಗೆ ಓಡಿದನು. ದಾರಿಯಲ್ಲಿ ಜನರು ಭೀಮ, ವೃಕೋದರ ಎಂದು ಕರೆಯುತ್ತಿದ್ದ ಶಬ್ದಗಳ್ಯಾವುವೂ ಅವನಿಗೆ ಕಿವಿಗೆ ಬೀಳುತ್ತಲೇ ಇರಲಿಲ್ಲ. ತಾಯಿಯನ್ನು ಯಾವಾಗ ಕಾಣುವೆನೋ, ಯುಧಿಷ್ಠಿರನನ್ನು ಯಾವಾಗ ಅಪ್ಪಿಕೊಳ್ಳುವೆನೋ ಎಂಬುದೇ ಅವನ ಚಿಂತೆಯಾಗಿತ್ತು. ತಾಯಿಯ ಬಳಿಗೆ ಅವನು ಓಡಿ ಬರುತ್ತಿರುವುದನ್ನು ಕಂಡು ಅಲ್ಲಲ್ಲಿ ನಿಂತಿದ್ದ ಅರ್ಜುನ, ನಕುಲ, ಸಹದೇವರು ತಾಯಿಯಿತ್ತೆಡೆಗೆ ಓಡಿದರು. ವೃಕೋದರನು ತಾಯಿಯಿದ್ದ ಅಂತಃಪುರವನ್ನು ಪ್ರವೇಶಿಸಿ ಅಮ್ಮ ಎಂದನು. ಕುಂತಿಯು ಭೀಮ ಎಂದು ಹೇಳುತ್ತಾ ಓಡಿ ಬಂದು ಪ್ರಿಯಸುತನನ್ನು ಬಾಚಿ ತಬ್ಬಿದಳು. ಎಲ್ಲರ ಕಣ್ಣುಗಳಿಂದಲೂ ಆನಂದ ಬಾಷ್ಪಗಳು ಮಿತಿಯಿಲ್ಲದೆ ಸುರಿದವು. ವೃಕೋದರನು ತಾಯಿಯ ಕಾಲು ಮುಟ್ಟಿ ನಮಸ್ಕರಿಸಿದ ಬಳಿಕ ಯುಧಿಷ್ಠಿರನ ಕಡೆಗೆ ತಿರುಗಿ ಅಣ್ಣ ಎನ್ನುತ್ತಾ ಅಭಿವಾದನ ಮಾಡಿದನು. ಯುಧಿಷ್ಠಿರನು ವೃಕೋದರನ ನೆತ್ತಿಯನ್ನು ಆಘ್ರಾಣಿಸುತ್ತಾ ನಮ್ಮನ್ನಗಲಿ ಎಲ್ಲಿಗೆ ಹೋಗಿಬಿಟ್ಟಿದ್ದೆ ಅಪ್ಪ, ನಮ್ಮನ್ನು ಬಿಟ್ಟು ಎಲ್ಲಿ ಹೋಗಿಬಿಟ್ಟಿದ್ದೆ ಅಂತ. ಅರ್ಜುನ, ನಕುಲ, ಸಹದೇವರು ಅಣ್ಣನಾದ ವೃಕೋದರನಿಗೆ ಅಭಿವಾದನ ಮಾಡಿ ಹತ್ತಿರದಲ್ಲೇ ನಿಂತರು. ಅಂದು ಅವರಿಗಾದ ಆನಂದವನ್ನು ವರ್ಣಿಸಲು ಹೇಗೆ ತಾನೇ ಸಾಧ್ಯವಾದೀತು? ಎಲ್ಲರೂ ಆನಂದಭರಿತರಾಗಿ ವೃಕೋದರನನ್ನು ಮಧ್ಯದಲ್ಲಿ ಕುಳ್ಳಿರಿಸಿಕೊಂಡು ನಡೆದ ವೃತ್ತಾಂತಗಳನ್ನೆಲ್ಲ ಕೇಳಿದರು. ದುರ್ಯೋಧನನ ದುಷ್ಟ ಯೋಜನೆ, ಅದರಿಂದ ನಾಗಲೋಕದಲ್ಲುಂಟಾದ ಪ್ರತಿಕ್ರಿಯೆ, ಆರ್ಯಕನ ಬಂಧುಪ್ರೇಮ, ಅಮೃತಪೂರ್ಣವಾಗಿದ್ದ 8 ರಸಕುಂಡಗಳ ಪಾನ ಮತ್ತು ಅದರ ಪರಿಣಾಮ ಎಲ್ಲವನ್ನೂ ವೃಕೋದರನು ವಿಶದವಾಗಿ ವಿವರಿಸಿದನು. ಅವೆಲ್ಲವನ್ನು ಕೇಳಿದ ನಂತರ ಯುಧಿಷ್ಠಿರನು ವೃಕೋದರನಿಗೆ, ನೀನು ಈ ವಿಷಯವನ್ನು ಮತ್ತೆಲ್ಲಿಯೂ ಹೇಳಬೇಡ ಭೀಮ, ಇದು ಎಂದೆಂದಿಗೂ ಗೋಪ್ಯವಾಗಿಯೇ ಇರಲಿ. ಇಂದಿನಿಂದ ನಾವೆಲ್ಲರೂ ಪರಸ್ಪರ ರಕ್ಷಣೆಯಲ್ಲಿ ನಿರತರಾಗಿರೋಣ ಎಂದು ಹೇಳಿದನು. ಅಂದು ಮೊದಲುಗೊಂಡು ಎಲ್ಲರೂ ಬಹಳ ಎಚ್ಚರಿಕೆಯಿಂದಿರುತ್ತಿದ್ದರು. ಕೆಲವೊಂದು ವಿಷಯದಲ್ಲಿ ಸುಮ್ಮನೆ ಯುದ್ಧಕ್ಕೆ ಹೋಗ್ಬಿಡೋದಲ್ಲ, ಸ್ವಲ್ಪ ಬುದ್ಧಿಯನ್ನು ಬಳಸಬೇಕು. ನಮಗೆ ಹಾನಿ ಮಾಡಿರೋರು ಇದ್ದಾರೆ ಅಂತಾಗ ಸ್ವಲ್ಪ ಹುಷಾರಾಗಿರ್ಬೇಕಷ್ಟೇ ಹೊರತು ಸುಮ್ಮನೆ ಆಗಲೇ ಎಲ್ಲ ಸಣ್ಣವರಾಗಿದ್ರು ಇವರು. ಆ ಸಮಯದಲ್ಲಿ ಯುದ್ಧಕ್ಕೆ ಕೈಗೆ ಹೋಗಿದ್ದಿದ್ರಾಗನ ಇನ್ನೂ ತುಂಬ ಹಾನಿ ಆಗ್ತಾಯಿತ್ತು ಇವರು. ಮತ್ತು ಇವರೆಲ್ಲ ದೊಡ್ಡವರಾದ ಮೇಲೆ ಇನ್ನೂ ಹೆಚ್ಚು ಬಲ ಬಂದ ಮೇಲೆ, ಅರ್ಜುನನಿಗೂ ಇನ್ನೂ ಪಾಶುಪತಾಸ್ತ್ರ ಅವೆಲ್ಲ ಬಂದ ಮೇಲೆ ಆವಾಗ ಇವರು ಪವರ್ಫುಲ್ ಆಗ್ತಾರೆ. ಅದಕ್ಕೆ ಅಲ್ಲಿ ತನಕ ಇದು ದುರ್ಯೋಧನ ಮಾಡಿಸಿದಂತ ಗೊತ್ತಿದ್ದರೂ ಕೂಡ ಸೈಲೆಂಟಾಗಿರೋನು ಅಂದ್ಬಿಡ್ತಾನೆ. ದುರ್ಯೋಧನನು ಭೀಮಸೇನನ ಪ್ರಿಯಸಾರಥಿಯನ್ನು ಕೊಂದನು. ಧರ್ಮಾತ್ಮನಾದ ವಿದುರನ ಸಲಹೆಯಂತೆ ಆಗಲೂ ಪಾಂಡವರು ವಿಷಯವನ್ನು ಯಾರಿಗೂ ತಿಳಿಸದೆ ಮೌನವಾಗಿದ್ದರು. ದುರ್ಯೋಧನನ ಸಾರಥಿ ರಥ ಓಡಿಸೋನು ಕೂಡ ಸಾಯಿಸಿಬಿಟ್ಟಿರ್ತಾನೆ, ಅವನೇನಾದರೂ ಸಾಕ್ಷಿ ಹೇಳಿಬಿಡ್ತಾನೆ ಅಂದ್ಬಿಟ್ಟು. ವೃಕೋದರನನ್ನು ನೋಡಿ ಕುಂತಿ ಯುಧಿಷ್ಠಿರಾದಿಗಳಿಗೆ ಎಷ್ಟು ಸಂತೋಷವಾಯಿತೋ ಅದಕ್ಕಿಂತಲೂ ಇಮ್ಮಡಿಯಾದ ದುಃಖವು ಬದುಕಿ ಬಂದ ವೃಕೋದರನನ್ನು ನೋಡಿದಾಗ ದುರ್ಯೋಧನನಿಗುಂಟಾಯಿತು. ಇದೊಂದು ನಿದರ್ಶನದಿಂದ ದುರ್ಯೋಧನನು ಮನುಷ್ಯ ಸಂಕಲ್ಪಕ್ಕಿಂತಲೂ ದೈವ ಸಂಕಲ್ಪವೇ ಹೆಚ್ಚಿನದೆಂಬುದನ್ನು ತಿಳಿಯಬಹುದಾಗಿತ್ತು.
ಆದರೆ ಸಾಮಾನ್ಯವಾಗಿ ದುರಭಿಮಾನಿಗಳಿಗೆ ಈ ವಿಧವಾದ ತಿಳಿವಳಿಕೆಯುಂಟಾಗಲಾರದು. ತಾವು ಮಾಡಿದ ದುಷ್ಕಾರ್ಯಕ್ಕೆ ಯೋಜಿಸಿದ್ದ ಫಲವು ಲಭಿಸದಿದ್ದರೆ ಹೆಚ್ಚಿನ ಮಾತ್ಸರ್ಯವನ್ನು ತಾಳಿ ಮತ್ತೊಂದು ವಿಧವಾದ ದುಷ್ಟ ಯೋಜನೆಯನ್ನು ಸಿದ್ಧಗೊಳಿಸುವರು. ಈ ವಿಷಯನ ಅರ್ಥ ಮಾಡ್ಕೋಬೇಕು. ನಾವು ಏನೇನೋ ಸಂಕಲ್ಪಗಳು ಮಾಡ್ಕೊತೀವಿ, ಹಂಗಾಗ್ಬೇಕು ಹಿಂಗಾಗಂತ. ಅದು ದೈವ ಸಂಕಲ್ಪಕ್ಕೆ ಅದು ಅನುಕೂಲವಾಗಿದ್ದರೆ ಕೆಲಸಗಳಾಗ್ತವೆ. ಅದಕ್ಕೆ ಏನು ನಾವು ಮಾಡಿದ್ರೆ ಕೆಲಸಗಳಾಯ್ತು ಅನ್ಕೊಂಡು ನಮ್ಮ ಮೂರ್ಖತ್ವ. ಅದು ಇಲ್ಲಿ ಅಡವೀಶ ಸ್ವಾಮೀಜಿಯವರು ಆವಾಗ ಅದು ಸತ್ಯ ಸಂಕಲ್ಪ ಮಾಡಿರೋದ್ರಿಂದ ಈಗೆಲ್ಲ ಕೆಲಸಗಳಾಗ್ತಾ ಇರ್ತವೆ. ಅದು ಯಾರು ಮಿಕ್ಕಿದ್ದವರೆಲ್ಲ ನಿಮಿತ್ತ ಕಾರಣಗಳಾಗ್ತಾ ಇರ್ತಾರೆ ಅಷ್ಟೇ. ಈ ವಿಷಯನ ತಿಳ್ಕೋಬೇಕು. ಅದಕ್ಕೆ ಸತ್ಯ ಸಂಕಲ್ಪ ಅಂತಾರೆ. ಅಂಥ ಒಂದು ಯೋಗ್ಯತೆಯವರಂಥ ಪುರುಷರು ಏನಾದರೂ ಸಂಕಲ್ಪ ಮಾಡಿದ್ರೆ ಕೆಲಸಗಳಾಗ್ತವೆ. ನಾವು ನೂರಾರು ಅಂದ್ಕೊಂಡ್ರೂ ಕೂಡ ಅವು ಆಗೋದಿಲ್ಲ. ಈಗ ಎಷ್ಟು ಅಂದ್ಕೊಂಡಿದ್ದೀವಿ, ಎಷ್ಟು ಯಾವುದೂ ಆಗಲೇ ಇಲ್ಲ. ಅಂದ್ಕೊಂಡಿದ್ದಕ್ಕಿಂತ ಇನ್ನೂ ವಿಪರೀತವಾಗಿ ಆಗಿದ್ದಾವೆ. ನಾವು ಅಂದ್ಕೊಳ್ಳೋದೊಂದು ಆಗೋದೊಂದು ಅಂತ ಆ ಥರ. ಮತ್ತು ಹಲವು ದಿನಗಳ ನಂತರ ದುರ್ಯೋಧನನನ್ನು ಪುನಃ ವೃಕೋದರನ ಆಹಾರದಲ್ಲಿ ಬಹಳ ತೀಕ್ಷ್ಣವಾದ ಕಾಲಕೂಟ ವಿಷವನ್ನು ಬೆರೆಸಿದನು. ಧೃತರಾಷ್ಟ್ರನಿಗೆ ವೈಶ್ಯ ಸ್ತ್ರೀಯಲ್ಲಿ ಹುಟ್ಟಿದ ಯುಯುತ್ಸುವಿನಿಂದ ಆ ವಿಷಯವು ಪಾಂಡವರಿಗೆ ಮೊದಲೇ ಗೊತ್ತಿದ್ದರೂ ಭೀಮನು ನಿರ್ಭೀತನಾಗಿ ವಿಷಪೂರಿತವಾದ ಭಕ್ಷ್ಯವನ್ನು ತಿಂದು ಜೀರ್ಣಿಸಿಕೊಂಡನು. ನೋಡಿದು ಹಲವು ದಿನಗಳ ನಂತರ ಮತ್ತೆ ದುರ್ಯೋಧನ ಪುನಃ ವೃಕೋದರನಿಗೆ ವಿಷ ಕಳಿಸ್ತಾನಂತೆ. ಆ ವಿಷಯನ ಪಾಪ ಅವರಲ್ಲೊಬ್ಬ ಯುಯುತ್ಸು ಅಂತಿರ್ತಾನೆ, ಒಳ್ಳೆಯವನಾತ. ಆತ ಮುಂಚೆ ತಿಳಿಸಿದ್ರು ಕೂಡ ಗೊತ್ತಿದ್ದು ಕೂಡ ಅದನ್ನು ತಿಂದಂತೆ ಭೀಮ ಜೀರ್ಣಿಸ್ಕೊಬಿಟ್ನಂತೆ. ಯಾಕಂದರೆ ಈಗ ಅವನು ಕೆಳಗಡೆ ನಾಗಲೋಕದಲ್ಲಿ ಹೋಗ್ಬಿಟ್ಟು ಅವೆಲ್ಲ ಮೆಡಿಸಿನ್ ತೊಗೊಂಡು ಬಂದುಬಿಟ್ಟಿದ್ದಾನೆ. ಅವನಿಗಿನ್ನು ಈ ವಿಷ ಏನು ಕೆಲಸ ಮಾಡೋದಿಲ್ಲ. ಚಾಣಕ್ಯನು ಚಂದ್ರಗುಪ್ತನಿಗೆ ಡೈಲಿ ಸ್ವಲ್ಪ ಸ್ವಲ್ಪ ವಿಷನ ಶರೀರಕ್ಕೆ ಕೊಡ್ತಾ ಇದ್ದಂತೆ. ಮತ್ತು ಆ ಡೈಲಿ ಸ್ವಲ್ಪ ಸ್ವಲ್ಪ ವಿಷ ತಗೊಳ್ಳೋ ಅಭ್ಯಾಸ ಮಾಡ್ಕೊಂಡ್ಬಿಟ್ರೆ ಮತ್ತೆ ಯಾವುದಾದ್ರು ಹಾವು ಕಚ್ಚಿದ್ರು ಯಾರಾದ್ರೂ ವಿಷ ಪ್ರಯೋಗ ಮಾಡಿದ್ರು ನಾವು ಸಾಯೋದಿಲ್ಲ. ಶರೀರ ಅಡ್ಜಸ್ಟ್ ಆಗಿಬಿಡುತ್ತೆ ಆ ವಿಷ. ವಿಷಕನ್ಯಗಳಿಂದ ಆವಾಗ ರಾಜರನ್ನು ಸಾಯಿಸೋ ಪದ್ಧತಿ ಚೆನ್ನಾಗಿತ್ತು. ಊಟದಲ್ಲಿ ವಿಷ ಕಳಿಸಾಗಲಿ, ಅಂದವಾದವ್ರಿಗೆ ವಿಷಕನ್ಯರನ್ನಾಗಿ ತಯಾರು ಮಾಡಿಬಿಟ್ಟು ಅವ್ರ ಕೈಯಲ್ಲಿ ಇಂಥ ದೊಡ್ಡ ಮೇಯ್ನ್ ರಾಜರನ್ನೆಲ್ಲ ಸಾಯಿಸ್ತಾಯಿದ್ರು. ಆದರೆ ವಿಷಕನ್ಯ ಪ್ರಯೋಗ ಕೂಡ ಆಗುತ್ತೆ ಚಂದ್ರಗುಪ್ತನಿಗೆ. ಸಣ್ಣ ವಯಸ್ಸಿನಿಂದ ಚಂದ್ರಗುಪ್ತನಿಗೆ ಈ ಅಭ್ಯಾಸ ಮಾಡಿಸಿಂದ ಆ ವಿಷ ದೊಡ್ಡ ಕೆಲಸ ಮಾಡಲ್ಲ. ಆದರೂ ಆಕೆ ಕೂಡ తెలియకుండా విష ప్రయోగం చేయించుంటారు ವಿಷಕನ್ಯೆ. కాబట్టి ಅದಕ್ಕೆ ಅದು ನಮ್ಮ ಶರೀರದಲ್ಲಿ ಕೂಡ ಅಭ್ಯಾಸ ಮಾಡಿಸ್ತಾರೆ. ಎಷ್ಟೋ ಜನ ಡೈಲಿ ಈಗಲೂ ಇದ್ದಾರೆ ಕೆಲವರು ವಿಷ ಹಾವುಗಳ ಕೈಯಲ್ಲಿ ಸ್ವಲ್ಪ ಸ್ವಲ್ಪ ಕಚ್ಚಿಸ್ಕೊಂಡು ಆ ಶಕ್ತಿಯನ್ನು, ಆ ಇಮ್ಯುನಿಟಿಯನ್ನು ಪಡೆದುಬಿಟ್ಟಿರ್ತಾರೆ. ಸ್ವಲ್ಪ ಈಗ ನಾವೆಲ್ಲ ಊಟ ತಿಂತಾ ಇರೋದೆಲ್ಲ ವಿಷಯುಕ್ತವಾದದ್ದು ಊಟ. ಇವಾಗ ಮುಂಚೆ ಹಾವು ಕಚ್ಚಿಬಿಟ್ರೆ ಬೇಗ ಸತ್ತೋಗ್ತಾಯಿದ್ರು. ಈಗ ಯಾರು ಹಾವು ಕಚ್ಚಿದ್ರೆ ಅಷ್ಟು ಬೇಗನೆ ಸಾಯ್ತಾ ಇಲ್ಲ. ಯಾಕಂದರೆ ನಾವು ತಿನ್ನೋ ಊಟದಲ್ಲಿ ಡೈಲಿ ವಿಷ ತಿಂತಾಯಿದ್ದೀವಿ. ಅದಕ್ಕೆ ಹಾವು ಬೇಗ ಸತ್ತೋಗ್ತದೆ. ನಮ್ಮನ್ನು ಕಚ್ಚಿರೋ ಹಾವು ಸತ್ತೋಗ್ತಾಯಿದೆ. ನಾವು ಮನುಷ್ಯರನ್ನ ಮತ್ತೆ ಹಾಸ್ಪಿಟ್ಲ್ ತೊಗೊಂಡೋದ್ರೆ ಅವ್ನು ಬದುಕ್ಬಿಡ್ತಾ ಇದ್ದಾನೆ. ಯಾಕಂದ್ರೆ ನಾವು ತಿನ್ನೋ ಊಟ ಎಲ್ಲ ವಿಷನೇ, ಎಲ್ಲ ಪೆಸ್ಟಿಸೈಡ್, ಇನ್ಸೆಕ್ಟಿಸೈಡ್ ಎಲ್ಲ ಔಷಧಿಗಳಿಂದನೇ ಹದ್ದಿರೋಂಥ ಊಟ ತಿಂತಿದ್ದೀವಲ್ಲ. ಹಾಗೆ ಭೀಮನಿಗೀಗ ವಿಷ ಕಳಿಸಿದ್ರಂತ ಗೊತ್ತಿದ್ದರೂ ಕೂಡ ಅದು ಕಾಲಕೂಟ ವಿಷಯನ್ನು ತಿಂದುಬಿಟ್ಟು ಜೀರ್ಣ ಮಾಡಿಸ್ಕೊಂಡ್ಬಿಡ್ತಾನೆ. ಬಹುತೀಕ್ಷ್ಣವಾದ ಕಾಲಕೂಟ ವಿಷವು ವೃಕೋದರನ ಮೇಲೆ ಯಾವ ವಿಧವಾದ ಪರಿಣಾಮವನ್ನು ಉಂಟು ಮಾಡಲಿಲ್ಲ. ಆದರೂ ದುರ್ಯೋಧನನು ತನ್ನ ದುಷ್ಟ ಯೋಜನೆಯನ್ನು ಕೈಬಿಡಲಿಲ್ಲ. ಶಕುನಿ, ದುಶ್ಯಾಸನ, ಕರ್ಣ ಮುಂತಾದವರೊಡನೆ ಸಮಾಲೋಚಿಸಿ ಪಾಂಡವರ ಸಂಹಾರಕ್ಕಾಗಿ ನಾನಾ ಯೋಜನೆಗಳನ್ನು ಸಿದ್ಧಗೊಳಿಸುತ್ತಲೇ ಇದ್ದನು. ಆ ದುಷ್ಟ ಯೋಜನೆಗಳೆಲ್ಲವೂ ಪಾಂಡವರಿಗೆ ಮೊದಲೇ ಗೊತ್ತಿರುತ್ತಿದ್ದರೂ ವಿದುರನ ಅಭಿಮತದಂತೆ ದುರ್ಯೋಧನನ ದುಷ್ಕ್ರಿಯೆಗಳಿಂದ ಉಂಟಾಗುತ್ತಿದ್ದ ಕೋಪವನ್ನು ಹೃದಯದಲ್ಲಿ ಅಡಗಿಸಿಕೊಳ್ಳುತ್ತಿದ್ದರು. ಧೃತರಾಷ್ಟ್ರನಿಗೂ ತನ್ನ ಮಕ್ಕಳ ದುಷ್ಕಾರ್ಯಗಳೆಲ್ಲವೂ ನಿರತರಾಗಿ ಇರುವರೆಂಬ ವಿಷಯವೂ ಗೊತ್ತಾಯಿತು. ಅವರನ್ನು ಸ್ವೇಚ್ಛೆಯಿಂದಿರಲು ಬಿಡಬಾರದೆಂದು ನಿಶ್ಚಯಿಸಿ ತನ್ನ ಮಕ್ಕಳನ್ನು ಪಾಂಡವರನ್ನು ಗೌತಮರ ಬಳಿಗೆ ವಿದ್ಯಾಭ್ಯಾಸಕ್ಕಾಗಿ ಕಳಿಸಿಕೊಟ್ಟನು. ಶರಸ್ತಂಭದ ಮಧ್ಯದಲ್ಲಿ ಹುಟ್ಟಿದ ಗೌತಮರು ವೇದಾಂಗ ಪಾರಂಗತರಾಗಿದ್ದರಲ್ಲದೆ ಧನುರ್ವಿದ್ಯೆಯಲ್ಲಿಯೂ ನಿಷ್ಣಾತರಾಗಿದ್ದರು. ಅವರನ್ನು ಕೃಪರೆಂದು ಕರೆಯುತ್ತಿದ್ದರು.
ಆಚಾರ್ಯರಾದ ಕೃಪರ ಸನ್ನಿಧಾನದಲ್ಲಿ ರಾಜಕುಮಾರರು ಧನುರ್ವಿದ್ಯಾಭ್ಯಾಸವು ಪ್ರಾರಂಭವಾಯಿತು. ಈಗ ಮತ್ತೆ ನೆಕ್ಸ್ಟ್ ಅಧ್ಯಾಯದಲ್ಲಿ ಕೃಪಾಚಾರ್ಯ, ದ್ರೋಣ ಇವ್ರದ್ದೆಲ್ಲ ಸ್ಟೋರಿ ಬರುತ್ತೆ. ವೈಶಂಪಾಯನರು ಹೇಳುತ್ತಿದ್ದ ಮಹಾಭಾರತ ಆಖ್ಯಾನದಲ್ಲಿ ಕೃಪರ ಪಾತ್ರವು ಒಂದೊಡನೆಯೇ ಜನಮೇಜಯನ ಕುತೂಹಲ ವಿಷಯವಾಗಿ ಕಾಣುತ್ತದೆ. ಪೂಜ್ಯರೇ, ಕೃಪರ್ಯಾರು? ಕೃಪರಂದರೆ ಯಾರು? ಕೃಪಾಚಾರ್ಯರ್ಯಾರು ಅಂತ. ಶರಸ್ತಂಭದಲ್ಲಿ ಹೇಗೆ ಹುಟ್ಟಿದರು? ಬ್ರಾಹ್ಮಣರಾದ ಅವರು ಧನುರ್ವಿದ್ಯಾ ಪಾರಂಗತರಾದದ್ದು ಹೇಗೆ? ಇವೆಲ್ಲವನ್ನೂ ವಿವರವಾಗಿ ಹೇಳಬೇಕು ಎಂದು ವೈಶಂಪಾಯನರನ್ನು ಪ್ರಾರ್ಥಿಸಿದನು. ವೈಶಂಪಾಯನರು ಮಂದಸ್ಮಿತರಾಗಿ ಆಚಾರ್ಯ ಕೃಪರ ಜನ್ಮ ವೃತ್ತಾಂತವನ್ನು ಹೇಳಲು ಪ್ರಾರಂಭಿಸುತ್ತಾರೆ. ಜನ್ಮೇಜಯ, ಮಹರ್ಷಿಗಳಾದ ಗೌತಮರಿಗೆ ಶರದ್ವಂತನೆಂಬ ಮಗನಿದ್ದನು. ಶರದ್ವಂತನೆಂಬುವನು ಅನ್ವರ್ಥನಾಮ, ಅಂದರೆ ಅವು ನಿಕ್ನೇಮ್ ಅಂತಾರಲ್ಲ. ಹುಟ್ಟುವಾಗಲೇ ಧನುರ್ಬಾಣಗಳ ಸಮೇತನಾಗಿ ಹುಟ್ಟುದರಿಂದ ಶರದ್ವಂತ ಎಂದು ಗೌತಮರು ಹೆಸರಿಟ್ಟರು. ಶರದ್ವಂತನು ಜನ್ಮತಃ ಬ್ರಾಹ್ಮಣನಾದರೂ ವೇದಾಧ್ಯಯನದಲ್ಲಿ ಅಷ್ಟು ಆಸಕ್ತಿಯುಳ್ಳವನಾಗಿರಲಿಲ್ಲ. ಸರ್ವದಾ ಧನುರ್ವಿದ್ಯೆಯಲ್ಲಿಯೇ ಆಸಕ್ತಿಯನ್ನು ವಹಿಸುತ್ತಿದ್ದನು. ಬ್ರಹ್ಮಚಾರಿಗಳು ತಮ್ಮ ಬ್ರಹ್ಮಚಾರ್ಯಾಶ್ರಮದಲ್ಲಿ ಹೇಗೆ ವೇದಾಂಗ ಪಾರಂಗತರಾಗುವರೋ ಹಾಗೆಯೇ ಶರದ್ವಂತನು ಬ್ರಹ್ಮಚರ್ಯದಲ್ಲಿದ್ದುಕೊಂಡು ಕಠೋರವಾದ ತಪಸ್ಸನ್ನು ಮಾಡುತ್ತಾ ಅಮೋಘವಾದ ಅಸಂಖ್ಯಾತವಾದ ಶಸ್ತ್ರಗಳನ್ನು ಪಡೆದನು. ಗೌತಮ ಗೋತ್ರದಲ್ಲಿ ಹುಟ್ಟಿದನಾದ್ದರಿಂದ ಶರದ್ವಂತನನ್ನು ಗೌತಮನೆಂದೂ ಕರೆಯುತ್ತಿದ್ದರು. ಕೃಪರನ್ನು ಗೌತಮರೆಂದು ಕರೆಯಲು ಇದೇ ಕಾರಣ. ಶರದ್ವಂತನ ಧನುರ್ವೇದ ಪಾಂಡಿತ್ಯ ಮತ್ತು ಅವನ ಮಾಡುತ್ತಿದ್ದ ಮಹಾತಪಸ್ಸು ಈ ಎರಡರಿಂದ ಇಂದ್ರನೂ ಸಂತಪ್ತನಾದನು. ಇಂದ್ರನಿಗೆ ಭಯ. ಯಾರಾದ್ರೂ ಭೂಲೋಕದಲ್ಲಿ ತಪಸ್ಸು ಮಾಡ್ತಾಯಿದ್ರೆ ಇಂದ್ರನ ಕುರ್ಸಿ ಶೇಕ್ ಆಗುತ್ತಂತೆ, ನಡುಗುತ್ತಂತೆ. ಯಾಕಂದರೆ ಆ ಪುಣ್ಯ ಫಲದಿಂದ ಅವನು ಸಿಂಹಾಸನ ಬಿಟ್ಕೊಡ್ಬೇಕಾದ ಪರಿಸ್ಥಿತಿ ಬರುತ್ತೆ. ಎಷ್ಟೋ ಸತಿ ಆಗಿದೆ. ಅದಕ್ಕೆ ಮುಂಚೆನೇ ಬಂದು ತಪಸ್ಸು ಭಂಗ ಮಾಡ್ತಾನೆ. ಒಡನೆಯೇ ಇಂದ್ರನು ಜಾನಪದಿ ಎಂಬ ದೇವಕನ್ಯೆಯನ್ನು ಕರೆದು ಶರದ್ವಂತನ ತಪಸ್ಸಿಗೆ ವಿಘ್ನವನ್ನುಂಟು ಮಾಡುವಂತೆ ಹೇಳಿ ಕಳಿಸಿದನು. ಜಾನಪದಿಯು ರಮಣೀಯವಾಗಿದ್ದ ಶರದ್ವಂತನ ಆಶ್ರಮಕ್ಕೆ ಹೋಗಿ ಹಾವಭಾವ ವಿಲಾಸಗಳಿಂದ ಧನುರ್ಬಾಣಧರನಾಗಿದ್ದ ಶರದ್ವಂತನನ್ನು ಮೋಹಗೊಳಿಸಿ ಪ್ರಾರಂಭಿಸಿದಳು. ಎಂದೂ ಕಾಣದಿದ್ದ ಅನಿರ್ವಚನೀಯವಾದ ಸೌಂದರ್ಯ ರಾಶಿಯೇ ತನ್ನೆದುರಿನಲ್ಲಿ ನಿಂತಿರುವುದನ್ನು ಕಂಡು ಶರದ್ವಂತನ ಕಣ್ಣುಗಳು ಪ್ರಫುಲ್ಲವಾದವು. ಹುಟ್ಟುವಾಗಲೇ ಜೊತೆಯಲ್ಲಿಯೇ ಬಂದಿದ್ದ ಧನುರ್ಬಾಣಗಳು ಕೈಗಳಿಂದ ಜಾರಿದವು. ಶರದ್ವಂತನ ಶರೀರಾದ್ಯಂತವಾದ ನಡುಕುಂಟಾಯಿತು. ಆದರೆ ಶರದ್ವಂತನು ಮಹಾಜ್ಞಾನಿಯಾಗಿದ್ದರಿಂದಲೂ ಮಹಾತಪಸ್ವಿಯಾಗಿದ್ದರಿಂದಲೂ ಕಡಿವಾಣವಿಲ್ಲದೆಯೇ ಸ್ವೇಚ್ಛೆಯಿಂದ ಜಾನಪದಿಯ ಸೌಂದರ್ಯ ರಾಶಿಯ ಮೇಲೆ ಜಾರಿದ್ದ ಮನಸ್ಸೆಂಬ ಕುದುರೆಯನ್ನು ಬಹಳ ಪ್ರಯಾಸದಿಂದ ಹಿಂದಕ್ಕೆ ಸೆಳೆದುಕೊಂಡನು. ಆದರೆ ನಿಮಿಷಾರ್ಧದ ಮನೋವಿಕಲ್ಪವು ಮಹಾನುಭಾವನೊಬ್ಬನ ಜನ್ಮಕ್ಕೆ ಕಾರಣವಾಯಿತು. ಅಸ್ಖಲಿತ ಬ್ರಹ್ಮಚರ್ಯೆಯಿಂದಲೂ ತಪಸ್ಸಿನಿಂದಲೂ ಮುಖವಾಗಿ ಮಾಡಲ್ಪಟ್ಟಿದ್ದ ಮಹರ್ಷಿಯ ರೇತಸ್ಸು ಅಂದಿನ ನಿಮಿಷಾರ್ಧದ ಮನೋವಿಕಾರದಿಂದ ಅಧೋಮುಖವಾಗಿ ಕೆಳಗಿದ್ದ ಶರಸ್ತಂಭದ ಮೇಲೆ ಶರದ್ವಂತನಿಗೆ ತಿಳಿಯದಂತೆಯೇ ಬಿದ್ದು ಹೋಯಿತು. ಕೂಡಲೇ ಶರದ್ವಂತನು ಧನುರ್ಬಾಣಗಳನ್ನು, ಕೃಷ್ಣಾಜಿನವನ್ನು, ಆಶ್ರಮವನ್ನು, ಅಪ್ಸರೆಯನ್ನು ಬಿಟ್ಟು ಭಯದಿಂದ ಓಡಿಬಿಟ್ಟನು. ಶರಸ್ತಂಭ ಮೇಲೆ ಬಿದ್ದಿದ್ದ ಮಹರ್ಷಿಯ ರೇತಸ್ಸು 2 ಭಾಗಗಳಾಗಿ ಹೆಣ್ಣು ಮತ್ತು ಗಂಡು ಮಕ್ಕಳು ಜನ್ಮಕ್ಕೆ ಕಾರಣವಾಯಿತು. ಶಾಂತನು ಚಕ್ರವರ್ತಿಯು ಅರಣ್ಯಕ್ಕೆ ಬೇಟೆಯಾಡಲು ಬಂದಾಗ ಅವನ ಸೈನಿಕನೊಬ್ಬನು ಪಾಲಕರಿಲ್ಲದೆ ಅಳುತ್ತಿದ್ದ ಮಕ್ಕಳನ್ನು ಕಂಡನು. ಮಕ್ಕಳ ಸಮೀಪದಲ್ಲಿದ್ದ ಧನುರ್ಬಾಣಗಳನ್ನು, ಕೃಷ್ಣಾರ್ಜುನವನ್ನು ಕಂಡು ಈ ಮಕ್ಕಳು ಧನುರ್ವಿದ್ಯೆಯಲ್ಲಿ ನಿಷ್ಣಾತನಾದ ಬ್ರಾಹ್ಮಣೋತ್ತಮನ ಮಕ್ಕಳಾಗಿರಬಹುದೆಂದು ಊಹಿಸಿ ಅಲ್ಲಿದ್ದ ಧನುರ್ಬಾಣಗಳೊಡನೆ ಮಕ್ಕಳನ್ನು ಎತ್ತಿಕೊಂಡು ಬಂದು ಶಾಂತನುವಿಗೆ ಒಪ್ಪಿಸಿದನು. ದಯಾರ್ದ್ರ ಹೃದಯನಾದ ಶಾಂತನುವು ಮಕ್ಕಳನ್ನು ಕಂಡು ಕೃಪಾನ್ವಿತವಾಗಿ ಆ ಶಿಶು ಯುಗ್ಮವನ್ನು ತನ್ನ ಮಕ್ಕಳೆಂದೇ ಭಾವಿಸಿ ಅರಮನೆಗೆ ಕರೆದೊಯ್ದನು.
ಶರದ್ವಂತನ ಆ ಅವಳಿ ಮಕ್ಕಳಿಗೆ ಶಾಂತನುವು ಯಥೋಚಿತವಾಗಿ ಜಾತಕರ್ಮ ನಾಮಕರಣಾದಿ ಸಂಸ್ಕಾರಗಳನ್ನು ಮಾಡಿದನು. ಕೇವಲ ಕೃಪೆಯಿಂದಾಗಿ ಈ ಇಬ್ಬರು ಬಾಲಕರು ನನ್ನಿಂದ ಸಂವರ್ಧಿತರಾಗಿರುತ್ತಾರೆ ಹೀಗೆಂದು ಭಾವಿಸಿದ ಮಹೀಪತಿಯಾದ ಶಾಂತನುವು ಆ ಬಾಲಕ ಬಾಲಕಿಯರಿಗೆ ಕೃಪಾ ಮತ್ತು ಕೃಪಿ ಎಂದೇ ನಾಮಕರಣ ಮಾಡಿದನು. ಅಪ್ಸರೆಯ ಭಯದಿಂದ ಓಡಿ ಹೋಗಿ ಬೇರೊಂದು ಆಶ್ರಮದಲ್ಲಿ ಧನುರ್ವಿದ್ಯೆಯನ್ನು ಅಭ್ಯಸಿಸುತ್ತಿದ್ದ ಶರದ್ವಂತನು ಒಮ್ಮೆ ಯೋಗ ದೃಷ್ಟಿಯಲ್ಲಿದ್ದಾಗ ತನ್ನ ಮಕ್ಕಳನ್ನು ಶಾಂತನುವು ಸಂರಕ್ಷಿಸುತ್ತಿದ್ದಾನೆಂಬುದನ್ನು ತಿಳಿದುಕೊಂಡನು. ಒಡನೆಯೇ ತಪಸ್ವಿಯಾದ ಶರದ್ವಂತನು ರಹಸ್ಯದಲ್ಲಿ ಮಗನ ಬಳಿಗೆ ಬಂದು ಶರದ್ವಂತನಿಗೆ ಗೊತ್ತಾಗ್ಬಿಡುತ್ತೆ, ಮಕ್ಕಳು ಹಿಂಗೆ ಆಕಸ್ಮಿಕ ಹುಟ್ಟಿರೋ ಮಕ್ಕಳನ್ನು ಶಾಂತನು ಸಾಕ್ತಾ ಇದ್ದಾನಂತ. ಅವನಿಗೆ ಗೋತ್ರ ಸೂತ್ರಾದಿಗಳೆಲ್ಲವನ್ನೂ ವಿವರವಾಗಿ ತಿಳಿಸಿದನು. ಧನುರ್ವಿದ್ಯೆಯಲ್ಲಿ ಮುಕ್ತ, ಅಮುಕ್ತ, ಮುಕ್ತಾಮುಕ್ತ, ಮಂತ್ರಮುಕ್ತಗಳೆಂಬ 4 ಭೇದಗಳಿವೆ. ಮುಕ್ತವೆಂದರೆ ಬಾಣಪ್ರಯೋಗ, ಅಮುಕ್ತವೆಂದರೆ ಖಡ್ಗ ಪ್ರಯೋಗ, ಮುಕ್ತಾಮುಕ್ತವೆಂದರೆ ಉಪಸಂಹಾರ ಮಾಡಲು ಶಕ್ಯವಾಗುವ ಅಸ್ತ್ರ ಪ್ರಯೋಗ, ಮಂತ್ರಮುಕ್ತವೆಂದರೆ ಉಪಸಂಹಾರ ಮಾಡಲು ಶಕ್ಯವಾಗದಿರುವ ಮಂತ್ರಪೂರ್ವಕವಾದ ಅಸ್ತ್ರ ಪ್ರಯೋಗ. ಇವೆಲ್ಲ ವಿದ್ಯೆಗಳು. ಧನುರ್ವೇದದ 4 ವಿಧಾನಗಳನ್ನು, ನಾನಾ ವಿಧವಾದ ಶಸ್ತ್ರಗಳ ರಹಸ್ಯಗಳನ್ನು ಮಗನಿಗೆ ಉಪದೇಶಿಸಿ ತನ್ನ ಆಶ್ರಮಕ್ಕೆ ತೆರಳಿದನು. ತಂದೆಯ ಉಪದೇಶದಿಂದ ಅತ್ಯಲ್ಪ ಕಾಲದಲ್ಲಿಯೇ ಧನುರ್ವಿದ್ಯೆಯಲ್ಲಿ ಕೃಪರು ಪರಮಾಚಾರ್ಯರಾದರು. ಅನಂತರದಲ್ಲಿ ಧೃತರಾಷ್ಟ್ರನ ಮಕ್ಕಳು, ಪಾಂಡುವಿನ ಮಕ್ಕಳು, ಯಾದವರು, ವೃಷ್ಣಿವಂಶದ ರಾಜಕುಮಾರರು ಮತ್ತು ಇನ್ನೂ ಅನೇಕ ರಾಜಕುಮಾರರು ಕೃಪರಿಂದ ಧನುರ್ವಿದ್ಯೆಯನ್ನು ಕಲಿತರು. ಆ ಮಹಾಭಾರತದ ಯುದ್ಧದಲ್ಲಿ ಎಲ್ಲರೂ ಕೃಪಾಚಾರ್ಯನ ಶಿಷ್ಯರು, ದ್ರೋಣಾಚಾರ್ಯರ ಶಿಷ್ಯರೇ ಆಗಿರ್ತಾರೆ. ಆಚಾರ್ಯ ಕೃಪರ ಸಮೀಪದಲ್ಲಿ ರಾಜಕುಮಾರರ ಧನುರ್ವಿದ್ಯಾಭ್ಯಾಸವು ಮುಗಿಯಿತು. ಭೀಷ್ಮನಿಗೆ ಮಾತ್ರ ರಾಜಕುಮಾರರು ಕೃಪರಿಂದ ಕಲಿತ ವಿದ್ಯೆಯು ಸಾಕೆನ್ನಿಸಲಿಲ್ಲ. ಇನ್ನೂ ಹೆಚ್ಚು ಪರಾಕ್ರಮಿ ಆಗಬೇಕನ್ನಿಸ್ತಾ ಇರುತ್ತೆ. ಇನ್ನೂ ಹೆಚ್ಚಿನ ವಿದ್ಯೆ ಅಗತ್ಯವೆಂದು ಭಾವಿಸಿ ಪೃಥ್ವಿಯಲ್ಲಿಯೇ ಧನುರ್ವಿದ್ಯೆಯಲ್ಲಿ ಹೆಚ್ಚು ಪ್ರಾವೀಣ್ಯ ಪಡೆದಿರುವವರೊಬ್ಬರನ್ನು ಕರೆತರಲು ನಿಶ್ಚಯಿಸಿದನು. ಅಲ್ಪ ಬುದ್ಧಿಯುಳ್ಳವನಾಗಲಿ, ಧನುರ್ವಿದ್ಯೆಯಲ್ಲಿ ಸಂಪೂರ್ಣವಾದ ಪ್ರಾವೀಣ್ಯವನ್ನು ಹೊಂದುವನಾಗಲಿ, ಸಕಲ ವಿಧವಾದ ಶಾಸ್ತ್ರಗಳ ರಹಸ್ಯಗಳನ್ನು ತಿಳಿದವನಾಗಲಿ, ದೇವತೆಗಳಿಗೆ ಸಮಾನವಾದ ಬಲವನ್ನು ಹೊಂದುವನಾಗಲಿ, ಕುರು ರಾಜಕುಮಾರರಿಗೆ ಧನುರ್ವಿದ್ಯೆಯನ್ನು ಕಲಿಸಲು ಅಸಮರ್ಥನೆಂದೇ ಭಾವಿಸಿ ಎಲ್ಲದರಲ್ಲಿಯೂ ಅಪ್ರತಿಮರೆನಿಸಿದ್ದ ದ್ರೋಣರನ್ನು ಕರೆತಂದು ಮಹಾಬಾಲರಾದ ಕುರುವಂಶದ ರಾಜಕುಮಾರರಿಗೆ ಆಚಾರ್ಯರಾಗಿರುವಂತೆ ಪ್ರಾರ್ಥಿಸಿದನು. ದ್ರೋಣಾಚಾರ್ಯನ್ನೇ ಕರ್ಕೊಂಬರ್ತಾನೆ. ಧನುರ್ವಿದ್ಯಾ ಪ್ರವೀಣರೆಂದು ಪ್ರಸಿದ್ಧಿ ಹೊಂದಿದ್ದ ದ್ರೋಣರು ಭೀಷ್ಮನು ತಮಗಿತ್ತ ಸಮ್ಮಾನದಿಂದ ಸುಪ್ರೀತರಾಗಿ ಕುರುವಂಶದ ರಾಜಕುಮಾರರನ್ನು ಶಿಷ್ಯರನ್ನಾಗಿ ಸ್ವೀಕರಿಸಿದರು. ಕೆಲವೇ ದಿನಗಳಲ್ಲಿ ದ್ರೋಣರು ರಾಜಕುಮಾರರನ್ನು ಧನುರ್ವಿದ್ಯೆಯಲ್ಲಿ ನಿಷ್ಣಾತರನ್ನಾಗಿ ಮಾಡಿದರು. ಜನ್ಮೇಜಯಗೆ ಪ್ರಶ್ನೆ ಕೇಳ್ತಾನೆ, ವೈಶಂಪಾಯನರೇ, ದ್ರೋಣರು ಹೇಗೆ ಹುಟ್ಟಿದರು? ಅವರು ಅಸ್ತ್ರಗಳನ್ನು ಹೇಗೆ ಪಡೆದುಕೊಂಡರು? ಕುರುಗಳ ರಾಜ್ಯಕ್ಕೆ ಹೇಗೆ ಬಂದರು? ವೀರ್ಯವಂತರಾದ ಅವರು ಯಾರ ಮಕ್ಕಳು? ಅವರಿಗೆ ಅಸ್ತ್ರಗಳನ್ನು ತಿಳಿದವರಲ್ಲಿ ಶ್ರೇಷ್ಠನಾದ ಅಶ್ವತ್ಥಾಮನು ಹೇಗೆ ಹುಟ್ಟಿದನು? ದ್ರೋಣಾಚಾರ್ಯನ ಮಗ ಅಶ್ವತ್ಥಾಮ. ಈ ಎಲ್ಲ ವಿಷಯಗಳನ್ನು ನಾನು ಕೇಳಲು ಇಚ್ಛಿಸುತ್ತೇನೆ, ವಿಸ್ತಾರವಾಗಿ ಹೇಳಿರಿ ಅಂತ ಕೇಳ್ತಾನೆ. ವೈಶಂಪಾಯನರು ದ್ರೋಣರ ಜನ್ಮ ವೃತ್ತಾಂತವನ್ನು ಹೇಳತೊಡಗಿದರು. ಪಾರೀಕ್ಷಿತ್ ಭರದ್ವಾಜನೆಂಬ ಮಹರ್ಷಿಯು ಗಂಗಾ ತೀರದಲ್ಲಿ ಬಹಳ ಕಠೋರವಾದ ವ್ರತ ನಿಯಮಾದಿಗಳನ್ನು ಆಚರಿಸುತ್ತಾ ಇರುತ್ತಿದ್ದನು. ಆತನು ಅಗ್ನಿಷ್ಟೋಮವೆಂಬ ಒಂದು ಮಹಾಯಾಗವನ್ನು ಮಾಡಬೇಕೆಂದು ನಿಶ್ಚಯಿಸಿ ಒಂದು ದಿನ ಅನೇಕ ಮಹರ್ಷಿಗಳಿಂದ ಕೂಡಿದವನಾಗಿ ಸ್ನಾನ ಮಾಡಲು ಗಂಗಾ ನದಿಗೆ ತೆರಳಿದನು. ಆ ವೇಳೆಗೆ ಸರಿಯಾಗಿ ರೂಪ ಯೌವನ ಸಂಪನ್ನೆಯಾದ ಘೃತಾಚಿ ಎಂಬ ಅಪ್ಸರೆಯು ನದಿಯಲ್ಲಿ ಮಿಂದು ಮೇಲೆ ಬರುತ್ತಿದ್ದುದನ್ನು ನೋಡಿದನು. ಒದ್ದೆಯಾಗಿದ್ದ ಅಸ್ತವ್ಯಸ್ತವಾಗಿದ್ದ ವಸ್ತ್ರವನ್ನು
ಬಿಚ್ಚಿ ಬೇರೆಯ ವಸ್ತ್ರವನ್ನು ಧರಿಸುವಾಗ ಅದು ಜಾರಿ ಬಿದ್ದಿತು. ಹೀಗೆ ವಿವಸ್ತ್ರಳಾದ ವರಾಂಗನೆಯನ್ನು ನೋಡಿದೊಡನೆ ಭರದ್ವಾಜನು ಮನಸ್ಸು ವಿಕಲ್ಪವಾಯಿತು. ಮಹಾನುಭಾವರು ಒಂದೇ ಒಂದು ಕ್ಷಣದ ಮಾನಸಿಕ ಪರಿವರ್ತನೆಯು ಮಹಾಪುರುಷನ ಉದಯಕ್ಕೆ ಕಾರಣವಾಗಬಹುದು. ಸರ್ವದಾ ತಪೋ ನಿಯಮಗಳಲ್ಲಿಯೇ ಆಸಕ್ತನಾಗಿದ್ದ ಭರದ್ವಾಜನಂತಹ ಮಹರ್ಷಿಯ ಮನೋವಿಕಲ್ಪವು ದೈವವು ಉದ್ದೇಶಿಸಿದ ಮಹಾತ್ಮನೊಬ್ಬನ ಉತ್ಪತ್ತಿಗೆ ಕಾರಣವಾಯಿತೇ ಹೊರತು ವ್ಯರ್ಥವಾಗಲಿಲ್ಲ. 2 ಕ್ಷಣಗಳ ಮಾನಸಿಕ ಪರಿಭ್ರಮಣದಿಂದ ಚ್ಯುತವಾದ ಅಗ್ನಿರೂಪವಾದ ಭರದ್ವಾಜನ ದಿವ್ಯ ತೇಜಸ್ಸನ್ನು ಯಥೋಕ್ತವಾಗಿ ಸಂಸ್ಕರಿಸಿ ದ್ರೋಣದಲ್ಲಿಡಲಾಯಿತು. ದ್ರೋಣ ಅಂದರೆ ಮರದ ಪಾತ್ರೆಯನ್ನು ದ್ರೋಣ ಅಂತಾರೆ. ಕೆಲವು ದಿನಗಳಲ್ಲಿಯೇ ಆ ದ್ರೋಣದಿಂದ ತೇಜಪುಂಜಪೂರ್ಣವಾದ ಶಿಶುವು ಆವಿರ್ಭೂತವಾಯಿತು. ದ್ರೋಣದಲ್ಲಿ ಹುಟ್ಟಿದ ಶಿಶುವಿಗೆ ಭರದ್ವಾಜನು ದ್ರೋಣನೆಂದೇ ನಾಮಕರಣ ಮಾಡಿದನು. ದ್ರೋಣನು ಮಹರ್ಷಿಯ ಆಶ್ರಮದಲ್ಲಿ ಶುಕ್ಲಪಕ್ಷದ ಚಂದ್ರನಂತೆ ಬೆಳೆದನು. ಸಕಲವಾದ ವೇದಾಂಗಗಳಲ್ಲಿಯೂ ಪಾರಂಗತನಾದನು. ಧನುರ್ವಿದ್ಯೆಯಲ್ಲಿಯೂ ಪಾರಂಗತನೆನಿಸಿದ್ದ ಭರದ್ವಾಜನು ಆ ಮೊದಲೇ ತನ್ನಲ್ಲಿಗೆ ವಿದ್ಯಾಭ್ಯಾಸಕ್ಕಾಗಿ ಬಂದಿದ್ದ ಅಗ್ನಿಜನ್ಮನಾದ ಅಗ್ನಿವೇಶನೆಂಬ ಮಹರ್ಷಿಗೆ ಆಗ್ನೇಯವೆಂಬ ಅಸ್ತ್ರದ ರಹಸ್ಯವನ್ನು ಉಪದೇಶಿಸಿದ್ದನು. ಭರದ್ವಾಜನ ನಿರ್ದೇಶನದಂತೆ ಅಗ್ನಿವೇಶನು ದ್ರೋಣನಿಗೆ ಆಗ್ನೇಯಾಸ್ತ್ರದ ರಹಸ್ಯವನ್ನು ಉಪದೇಶಿಸುವುದಲ್ಲದೆ ಇನ್ನೂ ಅನೇಕ ಶಸ್ತ್ರಾಸ್ತ್ರಗಳನ್ನು ಅವುಗಳ ರಹಸ್ಯಗಳನ್ನು ಹೇಳಿಕೊಟ್ಟು ದ್ರೋಣನನ್ನು ಧನುರ್ವಿದ್ಯಾ ಪಾರಂಗತನನ್ನಾಗಿ ಮಾಡಿದನು. ಭರದ್ವಾಜನಿಗೆ ಪೃಷತನೆಂಬ ರಾಜನು ಆಪ್ತಮಿತ್ರನಾಗಿದ್ದನು. ಪೃಷತನಿಗೆ ದೃಪದನೆಂಬ ಮಗನಿದ್ದನು. ಇವ್ರ ಸ್ಟೋರಿ ಬರುತ್ತಿದ್ದರು. ಪೃಷತನು ದೃಪದನನ್ನು ವಿದ್ಯಾಭ್ಯಾಸಕ್ಕಾಗಿ ತನ್ನ ಮಿತ್ರನಾದ ಭರದ್ವಾಜನಲ್ಲಿಗೆ ಕಳಿಸಿಕೊಟ್ಟನು. ಒಬ್ಬರೇ ಗುರುಗಳಲ್ಲಿ ವ್ಯಾಸಂಗ ಮಾಡುತ್ತಿದ್ದ ಕಾರಣದಿಂದ ದ್ರೋಣ ದೃಪದರಲ್ಲಿ ಮೈತ್ರಿ ಬೆಳೆಯಿತು. ಜೊತೆಯಲ್ಲಿಯೇ ಆಡುತ್ತಿದ್ದರು. ಒಬ್ಬರನ್ನು ಮತ್ತೊಬ್ಬರು ಅಗಳುತ್ತಿರಲಿಲ್ಲ. ತಮ್ಮ ಮುಂದಿನ ಭವಿಷ್ಯದ ವಿಷಯವಾಗಿ ಇಬ್ಬರು ಗೆಳೆಯರು ಅನೇಕ ಗಾಲಿಗೋಪುರಗಳನ್ನು ಕಟ್ಟಿಕೊಂಡಿದ್ದರು. ಫ್ರೆಂಡ್ಸ್ ಕೂತ್ಕೊಂಡು ನಾವು ದೊಡ್ಡವರಾದಮೇಲೆ ಹಂಗೆ ಮಾಡೋಣ ಹಿಂಗೆ ಮಾಡೋಣ ಅಂತ ಹಿಂಗೆ ಪ್ಲ್ಯಾನ್ಗಳು ಹಾಕ್ಕೊತಾ ಇರ್ತಾರೆ. ಪೃಷತನು ದಿವಂಗತನಾದ ನಂತರ ದೃಪದನು ಉತ್ತರ ಪಾಂಚಾಲ ದೇಶಕ್ಕೆ ಅಧಿಪತಿಯಾದನು. ಇತ್ತ ಭರದ್ವಾಜನು ಪಾರ್ಥಿವ ಶರೀರವನ್ನು ತೊರೆದನು. ದ್ರೋಣನು ತಂದೆಯ ಆಶ್ರಮದಲ್ಲಿಯೇ ಇದ್ದುಕೊಂಡು ತಪಶ್ಚರಣೆಯನ್ನು ಮಾಡುತ್ತಿದ್ದನು. ವೇದಾಂಗ ಪಾರಂಗತನಾಗಿ ತಪಶ್ಚರಣೆಯಿಂದ ಸಕಲ ಪಾಪಗಳನ್ನು ಕಳೆದುಕೊಂಡಿದ್ದ ದ್ರೋಣನು ತಂದೆಯು ಗತಿಸಿದಾಗ ಅವನಿತ್ತ ನಿರ್ದೇಶನದಂತೆ ಪುತ್ರಕಾಮನಾಗಿ ಗೌತಮಿ ಪುತ್ರಿಯಾದ ಕೃಪಾಚಾರ್ಯರ ತಂಗಿ ಅವಳಿ ಜೋಲಿ ಹುಟ್ಟಿರ್ತಾರಲ್ಲ, ಅದರಲ್ಲಿ ಕೃಪಿ ಅಂತ ಒಬ್ಬ ತಂಗಿದ ಕೃಪಾಚಾರ್ಯರಿಗೆ, ಆ ಕೃಪಿಯನ್ನೇ ವಿವಾಹ ಮಾಡ್ಕೊತಾನೆ. ಸಾಧ್ವಿಯಾದ ಕೃಪಿಯು ಅಗ್ನಿಹೋತ್ರ ಕಾಲದಲ್ಲಿಯೂ ಧರ್ಮಾನುಷ್ಠದಲ್ಲಿಯೂ ಮತ್ತು ಸಂಯಮದಿಂದಿರಬೇಕಾಗಿದ್ದ ಕಾಲಗಳಲ್ಲಿಯೂ ಯಥೋಚಿತವಾಗಿ ಪತಿಗೆ ಸಹಕಾರ ನೀಡುತ್ತಾ ವ್ರತ ನಿಯಮಗಳಿಂದಿರುತ್ತಾ ಕೆಲವು ಕಾಲ ನಂತರದಲ್ಲಿ ತೇಜಪುಂಜಯುಕ್ತರಾದ ಮಗನನ್ನು ಹಡೆದಳು. ಮಗುವು ಹುಟ್ಟಿದೊಡನೆಯೇ ದೇವಾಶ್ವವಾದ ಉಚ್ಚೈಶ್ರವಸ್ಸಿನಂತೆ ಧ್ವನಿ ಮಾಡಿದನು. ಅಶ್ವತ್ಥಾಮ ಹುಟ್ಟಿದ ತಕ್ಷಣ ಕುದುರೆ ಥರ ಕಿರಿಸ್ತಾನೆ. ಉಚ್ಚೈಶ್ರವ ಅಂತ ದೇವತೆಗಳ ಒಂದು ಸಮುದ್ರ ಮಂಥನ ಮಾಡೋಕೆ ಹುಟ್ಟಿರುತ್ತೆ ಒಂಥರ ರೆಕ್ಕೆರು ಅಂತ ಕುದುರೆ, ಬಿಳಿ ಕುದುರೆ, ಅದರ ಥರ ಕಿರಿಸ್ತಾನೆ. ಆ ಸಮಯದಲ್ಲಿ ಅಶರೀರವಾಣಿ ಹೀಗೆಂದು ಹೇಳಿತು: ಹುಟ್ಟಿದೊಡನೆಯೇ ಮಗುವಿನ ಧ್ವನಿಯು ಕುದುರೆಯ ಕೆಣತದಂತೆ ದಿಗಂತಗಳಲ್ಲಿಯೂ ಮೊಳಗಿದ್ದರಿಂದ ಇವನು ಅಶ್ವತ್ಥಾಮನೆಂದೇ ಪ್ರಸಿದ್ಧಿ ಹೊಂದುವನು ಅಂತ ಅಶರೀರವಾಣಿನೇ ಹೆಸರಿಟ್ಟುಬಿಟ್ಟಿರುತ್ತೆ. ಅಶರೀರವಾಣಿಯು ಹೇಳಿದ್ದನ್ನು ಕೇಳಿದ ದ್ರೋಣನು ಆ ಶಿಶುವಿಗೆ ಅಶ್ವತ್ಥಾಮನೆಂದೇ ನಾಮಕರಣವನ್ನು ಮಾಡಿದನು. ಮಗನು ಅಭಿವೃದ್ಧಿ ಹೊಂದುತ್ತಿದ್ದಂತೆ ಅವನ ತೇಜಸ್ಸನ್ನು, ವಿದ್ಯೆಯಲ್ಲಿ ಅವನಿಗಿದ್ದ ಆಸಕ್ತಿಯನ್ನು ಗಮನಿಸಿ ದ್ರೋಣನು ಸುಪ್ರೀತನಾದನು. ದ್ರೋಣನ ಶಾಂತಮಯವಾದ ಸಂಸಾರವು ಭರದ್ವಾಜನ ಆಶ್ರಮದಲ್ಲಿಯೇ ಅನೇಕ ವರ್ಷಗಳವರೆಗೂ ಸಾಗಿತ್ತು. ದ್ರೋಣನು ತನ್ನ ಕಾಲವನ್ನೆಲ್ಲ ಧನುರ್ವಿದ್ಯೆಯ ಅಧ್ಯಯನಾಧ್ಯಾಪನಗಳಲ್ಲಿಯೇ ಕಳೆಯುತ್ತಿದ್ದನು. ಶತ್ರುಧ್ವಂಸಕನಾದ ಸರ್ವಜ್ಞನಾದ ಸಕಲ ಶಾಸ್ತ್ರಗಳನ್ನು ತಿಳಿದಿರುವ ಧನುರ್ವಿದ್ಯೆಯಲ್ಲಿ ಪಾರಂಗತನಾದ
ಜಮದಗ್ನಿಯ ಮಗನಾದ ಭಗವಾನ್ ಪರಶುರಾಮನು ತನ್ನ ಸಕಲೈಶ್ವರ್ಯಗಳನ್ನು ಸಮುದ್ರಾಂತವಾದ ಭೂಮಿಯನ್ನು ಬ್ರಾಹ್ಮಣರಿಗೆ ದಾನ ಮಾಡಿಬಿಡುವನೆಂದು ವಾರ್ತೆಯು ಎಲ್ಲೆಲ್ಲಿಯೂ ಹರಡಿತು. ದಾನ ಪ್ರತಿಗ್ರಹ ಎಂಬ ಎರಡು ವಿಷಯಗಳಲ್ಲಿ ಬಹಳ ಮಹತ್ವಪೂರಿತ ವಾದವುಗಳು. ಇಂದು ಅನೇಕ ವಿಧವಾದ ದಾನಗಳು ಹುಟ್ಟಿ ದಾನ ಮತ್ತು ಪ್ರತಿಗ್ರಹ ಶಬ್ದಗಳ ಅರ್ಥವೇ ವಿಕಲ್ಪವಾಗಿ ಹೋಗಿದೆ. ಈಗ ಮಾನವನು ತನ್ನ ಅನೇಕ ವಿಧವಾದ ಪಾಪಗಳ ನಿವಾರಣೆಗಾಗಿ ಅಥವಾ ಹೆಚ್ಚಿನ ಫಲಪ್ರಾಪ್ತಿಗಾಗಿ ದಾನ ಮಾಡುವ ಕರ್ತವ್ಯವಿದೆ. ಎಂದರೆ ತಾನು ಮಾಡಿದ ಪಾಪಗಳನ್ನು ಒಂದು ವಸ್ತುವಿನ ಮೂಲಕ ಇತರರಿಗೆ ದಾರಿ ಎರೆಯುವುದು ದಾನದ ಒಂದು ಧ್ಯೇಯ. ಅದಕ್ಕೆ ತಗೊಳ್ಳೋದಿಲ್ಲ ಕೆಲವರು ಗುರುಗಳು. ಯಾರಿಂದ ಏನು ನಾವು ಸ್ವೀಕಾರ ಮಾಡಿದ್ರೂ ಬುದ್ಧಿ ಭ್ರಷ್ಟ ಆಗ್ತದೆ. ಒಂದು ಸತಿ ನಾನೇ ನೋಡಿದೆ, ಬಿಹಾರಲ್ಲಿ ಫುಲ್ಲು ಜಗಳ ಮಾಡೋವಂಥ ಒಬ್ಬ ಸ್ವಭಾವದ ವ್ಯಕ್ತಿ. ಆ ವ್ಯಕ್ತಿ ಬಗ್ಗೆ ಮುಂಚೆನೇ ಗೊತ್ತಿತ್ತು. ಆತ ಬಂದು ಒಂದು ಸತಿ ಭಂಡಾರ ಮಾಡ್ದ. ಆತ ಮಾಡಿದ್ದ ಆಶ್ರಮದಲ್ಲೂ ಬಂದುಬಿಟ್ಟು ಅಲ್ಲೂ ಕೂಡ ಜಗಳ ಮಾಡ್ತಾಯಿದ್ದ, ಎಲ್ಲರ ಜೊತೆ, ಸಾಧುಗಳ ಜೊತೆ ಕೂಡ ಜಗಳ ಮಾಡ್ತಿದ್ದ, ಹಂಗೆ ಹಿಂಗೆ ಅಂತ. ಆತ ಜಗಳ ಬುದ್ಧಿಯಿಂದ ಅವನು ಆವತ್ತು ಊಟ ಮಾಡಿಸಿದ್ರೆ ಆವತ್ತು ಆಶ್ರಮದಲ್ಲಿ ತಿಂದು 8 ಜಾಗದಲ್ಲಿ ಜಗಳಗಳಾಗಿದ್ದಾವೆ. ಆಚಾರ್ಯ ಶಿಷ್ಯರಿಗೆ ಜಗಳಗಳು ಮಾಡಿಕೊಂಡು 8 ಜಾಗದಲ್ಲಿ 4-5 ಜನ ಆಶ್ರಮ ಬಿಟ್ಟು ಹೊರಟೋಗ್ಬಿಟ್ಟಿದ್ದಾರೆ. ಅಷ್ಟು ದೊಡ್ಡ ಒಂದು ಜಾಗದಲ್ಲಿ ರಕ್ತಗಳು ಬರೋ ಥರ ಹೊಡ್ಕೊಂಡಿದ್ದಾರೆ. ಆವತ್ತು ಮಂಡಲೇಶ್ವರಿಗೆ ಏನಿವತ್ತು 8 ಜಗಳಗಳು ನಡೆದಿದ್ದಾವೆ ಆಶ್ರಮದಲ್ಲಿ. ಅಂದರೆ ಮತ್ತೆ ಹಿಂಗೆಲ್ಲ ಸ್ಟೋರಿ ಈ ಥರ ಅವನು ಭಂಡಾರ ಎತ್ತಿವತ್ತಂದರೆ ಇನ್ನೊಂದು ಸತಿ ಅವನ್ನ ಆಶ್ರಮದಲ್ಲಿ ಕರೆಸ್ಬಿಡಿ, ಅವನ ಭಂಡಾರನ ಕ್ಯಾನ್ಸಲ್ ಮಾಡಿಬಿಡಿ ಅಂದ್ಬಿಟ್ರಂತೆ. ಅಷ್ಟು ಪ್ರಭಾವ ಇರುತ್ತೆ. ನಾವು ಮಾಡಿದ್ರೆ ನಮ್ಮ ಪಾಪನ ಕೊಡ್ತೀವಿ ದಾನ ಅಂದರೆ, ಅದು ಜನರಿಗೆ ಗೊತ್ತಿಲ್ಲ. ಇನ್ನೂ ಆ ಪಾಪ ನನಗೆ ಗಟ್ಟಿಗೆ ಇಟ್ಕೊಂಡಿರ್ತಾರೆ. ಮಹಾಪುರುಷರು ಬಂದು ನಿನ್ನ ಪಾಪ ಮಾಡಿರೋಂಥ ಪಾಪ ದಾನವನ್ನು ಜೀರ್ಣ ಮಾಡ್ಕೊತಾರೆ ಅವರು. ಅದರಲ್ಲಿ 6 ಭಾಗದ 125 ಸಂಪಾದನೆ ಮಾಡಿದ್ರೆ 20 ರೂಪಾಯಿ ದಾನ ಮಾಡಬೇಕು. ಆಗ ಮಿಕ್ಕಿದ 100ರಲ್ಲಿ ನೀನು ಸಂತೋಷವಾಗಿ ಜೀವನ ನಡೆಸ್ತೀಯ. ಆ 20 ಅಂದರೆ 6ರಲ್ಲಿ 1 ಭಾಗ ಅದಿಂತ ಯೋಗ್ಯವಾದಂಥ ಸತ್ಪುರುಷರಿಗೆ ನೀನು ದಾನ ಮಾಡಿದ್ರೆ ಅವ್ರು ನಿನ್ನ ಪಾಪದ ಅಂಶನೆಲ್ಲ, ಅವ್ರಿಗೆ ಎಷ್ಟೋ ದೋಷಗಳಿರ್ತಾವೆ. ಏನು ನೇಗಳು ಉಣಿತಾ ಇರ್ತೀರ, ಅದು ಉಣಿತಾ ಇರ್ತೀರ, ಎಷ್ಟು ಜೀವಿಗಳನ್ನು ಸಾಯಿಸ್ತೀರ, ಔಷಧಿ ಹೊಡೆಯೋಗಿ ಎಷ್ಟು ವೈರಸ್ಗಳನ್ನು ಸಾಯಿಸ್ತೀರ, ಮನುಷ್ಯರನ್ನ ಸಾಯಿಸ್ದೇನೆ ಮಾಡ್ರ, ಕ್ರಿಮಿಕೀಟಗಳನ್ನು ಸಾಯಿಸದೆ ಮಾಡ್ರಲ್ವ. ಮತ್ತು ಆ ಎಲ್ಲ ದೋಷಗಳೆಲ್ಲ ಹೆಂಗೆ ಹೋಗ್ತವೆ? ಅದಕ್ಕೆ ಪಂಚಮಹಾಯಜ್ಞಗಳು ಮಾಡಿದ್ರೇ ನಾವು ಅಡುಗೆ ಮಾಡ್ಕೊಳ್ಳೋಕೆ ಒಳೆಯಲ್ಲಿ ಎಷ್ಟೋ ಹುಳುಗಳು ಬಂದು ಸಾಯ್ತಾ ಇರ್ತವೆ. ಕಸ ಗುಡಿಸೋವಾಗ ಪರ್ಕೆ ಕೆಳಗಡೆ ಬಂದು ಹುಳುಗಳೆಲ್ಲ ಸಾಯ್ತಾ ಇರ್ತವೆ. ಅವೆಲ್ಲ ದೋಷಗಳಿಂದ ನಾವು ಇದ್ದಾಗ ಮತ್ತು ದುಃಖ ಜಾಸ್ತಿ ಆಗ್ತಾ ಇರುತ್ತೆ. ಯಜ್ಞಗಳು ಅದಕ್ಕೆ ಮಾಡೋದು, ದಾನ ಧರ್ಮ ಮಾಡೋದು, ಪ್ರಾಣಿ ಪಕ್ಷಿಗಳು ಕೂಡ ಸ್ವಲ್ಪ ಅನ್ನ ಹಾಕ್ತಾ ಇರಬೇಕು, ಮತ್ತು ಸ್ವಾಧ್ಯಾಯ ಥರ ಶ್ರವಣ ಮಾಡ್ತಾ ಇರಬೇಕು. ಬ್ರಹ್ಮಯಜ್ಞ, ಸ್ವಾಧ್ಯಾಯಜ್ಞ ಅಂತಾರೆ, ದೈವಯಜ್ಞ, ಯಾಗಯಜ್ಞಾದಿಗಳು ಮರ್ತೇ ಬಿಟ್ಟಿದ್ದಾರೆ. ಯಜ್ಞಗಳು ಮಾಡೋದೇ ಇಲ್ಲ. ಅದು ಹೆಂಗಿರ್ತದೆ ಅನ್ನೋದು ಕೂಡ ಈಗ ಹೊಸಬರಿಗೆ ಗೊತ್ತೇ ಆಗೋದಿಲ್ಲ. ಯಜ್ಞ ಅಂದರೆ ಹೆಂಗಿರುತ್ತೆ ಅನ್ನೋ ಭ್ರಾಂತಿಗೆ ಬಂದುಬಿಡ್ತಾರೆ. ಆದ್ದರಿಂದ ಇವೆಲ್ಲ ಮಾಡ್ಕೊತ ಹೋಗ್ತಾ ಇರಬೇಕು. ಆವಾಗ ದೋಷಗಳು ಕಡಿಮೆ ಆಗ್ತವೆ, ಸಾಧನೆ ಕರೆಕ್ಟಾಗಿ ಆಗುತ್ತೆ. ಪರಿಗ್ರಹ ಮಾಡಿದ್ರೆ ಬುದ್ಧಿ ಸಿಕ್ಕಾಪಟ್ಟೆ ಭ್ರಷ್ಟ ಆಗಿಬಿಡುತ್ತೆ. ಆದುದರಿಂದ ದಾನ ಕೊಡಬೇಕಾದರೂ ಪಾತ್ರಭರಿತ ಕೊಡಬೇಕು. ಆ ಪಾತ್ರವನ್ನು ಅರಿತು ಕೊಡಬೇಕು. ಯಾರಿಗೆ ನಮ್ಮ ಪಾಪಗಳನ್ನು ಭಸ್ಮ ಮಾಡೋ ಶಕ್ತಿ ಇದೆ ಇಲ್ಲ, ಅವನು ಇನ್ನೂ ನಮಗೆ ಪಾಪನ ತಂದು ಕೊಡ್ತಾನೆ. ಕುಡುಕರಿಗೆ ಹೋಗಿ ಕೊಟ್ಟರೆಗೇನ ಅವನು ಇನ್ನೂ ಅದಕ್ಕೆ ಸಾರೆ ತಗೊಂಡ್ಬಂದು ಕುಡಿದು ಇನ್ನೂ ಆ ಪಾಪನ ನಿಮ್ಮ ಅಕೌಂಟಿಗೆ ಹಾಕ್ತಾನೆ. ನಿಮ್ಮ ಪಾಪನ ಅವನು ಕರಗಿಸೋದಿಲ್ಲ, ಅವನ ಪಾಪನ ನಿಮ್ಮ ಅಕೌಂಟಿಗೆ ಹಾಕ್ತಾನೆ. ಅನರ್ಹನಾದವನಿಗೆ ದಾನ ಕೊಡುವುದರಿಂದ ವಸ್ತುಗಳು ರೂಪವಾಗಿ ದತ್ತ ಮಾಡುವ ಪಾಪವು ದಾನ ಮಾಡಿದವನನ್ನೇ ಪುನಃ ಬಂದು ಸೇರುತ್ತವೆ. ಪಾತ್ರೆಯಲ್ಲಿ ನೀರಿಲ್ಲದಿದ್ದರೆ ನೀರನ್ನು ಸುರಿದು ಪಾತ್ರೆಯನ್ನು ತುಂಬಲು ಸಾಧ್ಯವೇ ಹೊರತು ತುಂಬಿದ ಪಾತ್ರೆಗೆ ಪುನಃ ನೀರು ತುಂಬಲು ಸಾಧ್ಯವಾದೀತೆ? ಆದರೆ ದಾನ ತೆಗೆದುಕೊಳ್ಳುವವರೆಲ್ಲ ಪಾಪಿಗಳಾಗುವುದಿಲ್ಲ. ಜಪ, ತಪ, ನಿಯಮಾದಿ ವ್ರತಗಳಿಂದ ಎಂತಹ ಪಾಪವನ್ನಾದರೂ ಕಳೆದುಕೊಳ್ಳಬಹುದು. ಆಶ್ರಮದಲ್ಲಿ ಚೋಟ ಮಹಾರಾಜರು ಅಂತಾರೆ, 4 ಗಂಟೆ ಸ್ವಾಧ್ಯಾಯ, ಬೆಳಗ್ಗೆ ಆರತಿ, ಸಾಯಂಕಾಲ ಆರತಿ, ಮಹಿಮ್ನ ಸ್ತೋತ್ರ, ಇಷ್ಟು ಏನು ದಿನ ಡೈಲಿ ಆಚರಣೆ ಮಾಡ್ತಿದೆಯಲ್ಲ, ಇಷ್ಟು ನಿನಗೆ ಪುಣ್ಯನ ತಂದು ಕೊಡೋದಿಲ್ಲ. ಸಾಧಕರಾದವ್ರಿಗೆ ಹೇಳೋದು, ಈ ಆಶ್ರಮಕ್ಕೆ ದಾನ ಮಾಡಿದಾರಲ್ಲ, ಈ ಬಿಲ್ಡಿಂಗು, ಈ ಸವಲತ್ತೆಲ್ಲ ತಗೊತಾ ಇದೆಯಲ್ಲ,
ಈ ದಿನಚರಿ ಕೇವಲ ಆ ಸವಲತ್ತಿಂದ ನೀನು ಫೆಸಿಲಿಟಿ ತೊಗೊಂಡಿದ್ದೆ, ಆ ಫೆಸಿಲಿಟಿಯನ್ನು ಲೆವೆಲ್ ಮಾಡ್ತಾವಂತೆ. ಇನ್ನೇನಾದರೂ 4 ಗಂಟೆ ಶ್ರವಣ ಪ್ಲಸ್ 2 ಹೊತ್ತಿನ ಆರತಿ ಮಹಿಮ್ನ ಸ್ತೋತ್ರಕ್ಕಿಂತ ಇನ್ನೇನಾದರೂ ನೀನು ಹೆಚ್ಚೇನಾದರೂ ಜಪ ಗಿಪ ಮಾಡಿಕೊಂಡ್ರೆ ಅದು ನಿನ್ನ ಅಂತಃಕರಣ ಶುದ್ಧಿಗೆ ಕೆಲಸಕ್ಕೆ ಬರುತ್ತೆ. ಇಷ್ಟು ಪುಣ್ಯ, ನೀನು ಆರತಿ ಅಟೆಂಡ್ ಮಾಡಿದ್ರು ಪುಣ್ಯ ಬರುತ್ತೆ, ಮಹಿಮ್ನ ಸ್ತೋತ್ರ ಓದ್ತಿದ್ರು ಪುಣ್ಯ ಬರುತ್ತೆ, 4 ಕ್ಲಾಸು ನೀನು ಈ ಥರ ಶ್ರದ್ಧೆದು ಪುಣ್ಯ ಬರುತ್ತೆ. ಇಷ್ಟು ಪುಣ್ಯ ಕೇವಲ ಈ ಒಂದು ಸವಲತ್ತನ್ನು ತಗೊತಾ ಇದೆಯಲ್ಲ, ಈ ಸವಲತ್ತು ತಗೊಳ್ಳೋದಕ್ಕೆ ಲೆವೆಲ್ ಆಗುತ್ತೆ. ಇನ್ನೇನಾದರೂ ನಿನ್ನ ಅಂತಃಕರಣ ಶುದ್ಧಿಗೆ ಏನಾದರೂ ಹೆಚ್ಚು ಪ್ರಯತ್ನ ಮಾಡಬೇಕಂದ್ರೆ ಇದಕ್ಕಿಂತ ಹೆಚ್ಚು ನೀನು ಮಾಡ್ಕೋಬೇಕು. ಶಾಕ್, ಅದು ಹೆದರ್ಕೊಂಬಿಟ್ರು, ಹೌದಲ್ಲಪ್ಪ ಅಂತ. ಇಲ್ಲಾಂದ್ರೆ ಬುದ್ಧಿ ಭ್ರಷ್ಟ ಆಗಿಬಿಡುತ್ತೆ. ಅದಕ್ಕೆ ಮಹಾತ್ಮರು ಈ ವಿಷಯ ಗೊತ್ತಿರೋರು ತುಂಬ ಕಡಿಮೆ ಪರಿಗ್ರಹದಲ್ಲಿ ಜೀವನ ಮಿನಿಮಮ್ಮಲ್ಲಿ ಹೆಂಗೆ ನಡೆಸಬೇಕು ಅಷ್ಟನ್ನು ನೋಡಿ ನಡೆಸ್ಕೊಂಡು ಹೋಗ್ತಾ ಇರ್ತಾರೆ. ಯಾವುದು ಫ್ರೀಯಾಗಿ ಬರೋದಿಲ್ಲ ಪ್ರಪಂಚದಲ್ಲಿ, ವಿತ್ ಹೆವಿ ಪ್ರೈಸ್ ಟ್ಯಾಗ್. ಪ್ರತಿಯೊಂದು ಕೂಡ ಏನೋ ಈಸಿಯಾಗಿ ಸಿಕ್ಬಿಡ್ತಾ ಇಲ್ಲ ಅಂತ ಅನುಭವಿಸ್ಬಿಡೋದಲ್ಲ. ಹೊರಗಡೆ ಹೋದರೆ ಒಂದು ಸತಿ ಏನೂ ಕಾರಣ ಇದ್ದರೆ ಹೊಟ್ಟೆ ನೋವು, ತಲೆನೋವುಗಳು ಸುಮ್ಮನೆ ಬಂದುಬಿಡ್ತಾ ಇರ್ತವೆ. ಅರ್ಥ ಆಗ್ಬಿಡುತ್ತೆ ನಮಗೆ ಏನಿದು ಅಂತ, ಯಾವ ಕಾರಣಕ್ಕೆ ಹಿಂಗೆ ಬರ್ತಾ ಇರ್ತವೆ ಅಂದ್ಬಿಟ್ಟು. ತುಂಬ ಹುಷಾರಾಗಿರಬೇಕು. ಅದಕ್ಕೆ ಜಪ ತಪ ನಿಯಮಾದಿ ವ್ರತಗಳಿಂದ ಎಂತಹ ಪಾಪವನ್ನಾದರೂ ಕಳೆದುಕೊಳ್ಳಬಹುದು. ಅದಕ್ಕೆ ನಿಯಮ ಇಡೋದು, ಭಗವದ್ಗೀತಾ ಪಾರಾಯಣ ಆಗಲಿ, ಇವೆಲ್ಲ ಯಾಕೆ ಅಂದರೆ ಈಗ ಪುಣ್ಯ ಸಾಲಲ್ಲ. ನಾವು ತಗೋತಾರೆ ಈ ಫೆಸಿಲಿಟಿಯನ್ನು ಲೆವೆಲ್ ಮಾಡೋಕ್ಕೆ ಇನ್ನೂ ಅಷ್ಟು ಹೆಚ್ಚು ಮಾಡ್ತಾಯಿಲ್ಲ ಕೆಲಸ. ಅದಕ್ಕೆ ಈ ದಿನಚರ್ಯನ ಕಂಪಲ್ಸರಿ ಮಾಡಿಬಿಟ್ರೆ ಕಂಪ್ಲೀಟ್ ಈ ಫೆಸಿಲಿಟಿ ತಗೊತಾ ಇರೋ ದೋಷದಿಂದ ದೂರ ಇರ್ತಾರೆ. ಸಾಧು ಆದವನು ಮನೆಗೆ ಹೋಗಿ ಭಿಕ್ಷಾಟನೆ ಕೇಳ್ಕೊಂಬಂದ್ರೆ ಅದರಲ್ಲಿ ದೋಷ ಇರೋಲ್ಲ. ಕೂತು ಜಾಗದಲ್ಲಿ ಎಲ್ಲ ಡೆಲಿವರಿ ಮಾಡಿಸ್ಕೋಬೇಕಂದ್ರೆ ಇಷ್ಟೊಂದು ದೋಷ. ಅವೆಲ್ಲ ಈ ಫೆಸಿಲಿಟಿ ಎಲ್ಲ ಮಾಡಿಕೊಟ್ಟಿರೋರು ಆ ಕೋರ್ಟ್ಗೆಲ್ಲ ಹೋಗ್ತಾ ಇರುತ್ತೆ. ನಾವು ಮಾಡಿದ್ದು ಪುಣ್ಯದ ಕೆಲಸ ಎಲ್ಲ, ಶ್ರವಣದ್ದು ಪುಣ್ಯ ಎಲ್ಲ ಅವ್ರಿಗೂ ಶೇರ್ ಹೋಗ್ತಾ ಇರುತ್ತೆ. ಆದ್ದರಿಂದ ಜಪ ತಪ್ಪಗಳು ಏನು ಬಿಡಲೇಬಾರ್ದು. ಸೂಕ ವೇದಾಂತ ಅಂತಾರೆ. ಒಣಗಿರೋ ವೇದಾಂತನ ಕೇಳಿಬಿಟ್ಟು ಇನ್ನೇನು ನನಗೆ ಜ್ಞಾನನ ತಿಳ್ಕೊಂಬಿಟ್ಟಿದ್ದೀನಲ್ಲ, ನನಗೆ ಇನ್ನೇನು ಅವಶ್ಯಕತೆ ಇಲ್ಲ ಅಂದ್ಬಿಟ್ಟು ಧ್ಯಾನ ಮಾಡೋದು, ಜಪ ಮಾಡೋದು, ಪೂಜೆ ಮಾಡೋದು ಎಲ್ಲ ಬಿಟ್ಬಿಡ್ತಾ ಇರ್ತಾರೆ. ಸೇವೆ ಮಾಡೋದು ಅವಶ್ಯಕತೆ ಇಲ್ಲ ಅಂತ ಹೋಯ್ತು ಅಷ್ಟೇ. ಕೆಲವೇ ದಿವಸದಲ್ಲಿ ಬುದ್ಧಿ ಭ್ರಷ್ಟ ಆಗಿಬಿಟ್ಟು ದುರಹಂಕಾರಿಗಳಾಗಿ ಪತನವೇ. ಇನ್ನೇನಿರೋದು ಮಹಾ ದುಃಖಿಗಳಾಗಿ ಹತ್ತು ಸಾಯಬೇಕೇ ಹೊರತು ಏನು ಉಳಿಯೋದಿಲ್ಲ. ಅದಕ್ಕೆ ದೊಡ್ಡ ದೊಡ್ಡ ಮಹಾಪುರುಷರು ಕೂಡ ಏನೇನು ಪುಣ್ಯಕ್ಕೆ ಕಾರಣವಾದಂಥದ್ದು ಒಂದು ಬಿಡೋದಿಲ್ಲ. ಚೋಟ ಮಹಾರಾಜ ಅಂತ ಸಿದ್ಧಪುರುಷನಾದರೂ ಒಂದು ದಿವಸ ಗಂಗಾ ಸ್ನಾನ ಮಿಸ್ ಮಾಡಿಲ್ಲ, ಒಂದು ದಿವಸ ಆರತಿ ಮಿಸ್ ಮಾಡಿಲ್ಲ. ನಮ್ಮ ಗುರುಗಳು ಅವರು ಒಂದು ದಿವಸ ನರ್ಮದಾ ನದಿ ಸ್ನಾನ ಮಿಸ್ ಮಾಡಿಲ್ಲ. ಅಲ್ಲಿ ಆಶ್ರಮದಲ್ಲಿ ಫಿಟ್ನೆಸ್ ಇರೋ ಅಷ್ಟು ದಿವಸ ಕೂಡ ಒಂದು ದಿವಸ ಕೂಡ ಆರತಿ ಮಿಸ್ ಮಾಡಲಿಲ್ಲ. ಯಾಕಂದರೆ ಅದು ಪುಣ್ಯದ ಕೆಲಸಗಳನ್ನು ನಿಲ್ಲಿಸಬಾರ್ದು ಅಂತ ಮಾಡ್ಕೊತ ಹೋಗ್ತಾ ಇರಬೇಕು. ಪಾರಾಯಣಗಳು ಅವು ಇವು ಅಂತ. ಮತ್ತು ಆದುದರಿಂದಲೇ ಸ್ಮೃತಿಗಳು ದಾನ ಕೊಡಬೇಕಾದರೆ ಶ್ರೋತ್ರಿಯನನ್ನು ಹುಡುಕಿ ದಾನ ಕೊಡಬೇಕೆಂದು ಸಾರುತ್ತವೆ. ಶ್ರೋತ್ರಿಯನಾದವನು ದಾನ ಮತ್ತು ತನ್ಮೂಲಕ ಬರುವ ಪಾಪಗಳ ಸ್ವರೂಪಗಳನ್ನು ತಿಳಿದವನಾಗಿರುವುದರಿಂದ ದಾನ ತೆಗೆದುಕೊಳ್ಳಲು ನಿರಾಕರಿಸುತ್ತಾನೆ. ದಾನ ತೆಗೆದುಕೊಂಡರೆ ಅರಗಿಸಿಕೊಳ್ಳುವುದು ಹೇಗಪ್ಪ ಎಂದು ಹಿರಿಯರಾಡುವ ನುಡಿಯನ್ನು ನಾವು ಕೇಳಿದ್ದೇವೆ. ಇಲ್ಲಿ ಅರಗಿಸಿಕೊಳ್ಳಬೇಕಾದದ್ದು ದಾನರೂಪವಾಗಿ ಬರುವ 10 ರೂಪಾಯಿಗಳನ್ನೆಲ್ಲ, ವಸ್ತುಗತವಾಗಿ ಬರುವ ದಾನಿಯ ಪಾಪವನ್ನು. ಇದನ್ನು ಜಪಕರ್ಮಾನುಷ್ಠಾನಗಳಿಂದ ಭಸ್ಮ ಮಾಡಬೇಕು. ಈ ವಿಷಯ ತಿಳ್ಕೋಬೇಕು. ಸುಮ್ಮನೆ ಬರ್ತಾ ಇದೆ ಟಕ್ಕಂತ ಪರಿಗ್ರಹ ಮಾಡೋದಲ್ಲ. ಅದರಿಂದ ಕಡೆ ಅಷ್ಟು ನಮ್ಮ ಗುರುಗಳಿಗೆ ಏನು ಒಂದು ಚೂರು ಕೂಡ ಅನಾರೋಗ್ಯದ ವಿಷಯ ಇರಲಿಲ್ಲಂತೆ. ಯಾವಾಗ ಆಶ್ರಮದ ಮಹಂತರಾದರೂ ಇನ್ನು ಇಲ್ಲಿಂದ ಎಲ್ಲ ತಗೋಬೇಕಂತ ಪರಿಸ್ಥಿತಿ ಬಂತು. ಫುಲ್ಲು ಶುಗರು ಎಲ್ಲ ಬಂದ್ಬಿಟ್ಟಿದೆ, ಎಲ್ಲ ವಿಪರೀತವಾಗಿ ಬಂದ್ಬಿಟ್ಟಿದೆ. ನಮ್ಮ ತಾತ ಗುರುಗಳಿಗೆ ಜಾತಕದಲ್ಲಿ ಒಂದು ಸತಿ ಕಾಶಿ ಪಂಡಿತರೇ ಬಂದಿದ್ರಂತೆ, ಡೌಟ್ಸ್ ಇದ್ದರೆ ಬಂದುಬಿಟ್ಟು ಅವ್ರಿಗೆಲ್ಲ ಡೌಟ್ಸ್ ಎಲ್ಲ ಕ್ಲಿಯರ್ ಆದಮೇಲೆ ನನ್ನ ಕುಂಡಲಿ ಬರೀರೋ ಅಂದ್ರೆ ಬರೆದ ಮೇಲೆ ನನ್ನ ಕುಂಡಲಿ ಜಾತಕದಲ್ಲಿ ನನಗೇನಾದರೂ ಬೋನ್ ಕ್ಯಾನ್ಸರ್ ಬರೋ ಅಂಥದ್ದು ಇದೆಯಾ ಅಂತ ಕೇಳಿದ್ರಂತೆ. ಚಾನ್ಸೇ ಇಲ್ಲ ಗುರುಗಳೇ. 4-5 ಸತಿ ತಿರುಗಿ ಬರೆದು ನೋಡಿದ್ರಂತೆ, ಇಲ್ಲವೇ ಇಲ್ಲ, ನಿಮಗೆ ಒಂದು ತಲೆನೋವು ಹೊಟ್ಟೆ ನೋವು ಅನ್ನೋ ರೋಗಗಳು ಕೂಡ ಬರೋದಕ್ಕೆ ಚಾನ್ಸೇ ಇಲ್ಲ, ಅಷ್ಟು ಚೆನ್ನಾಗಿದೆ ನಿಮ್ಮ ಜಾತಕ ಅಂತ. ಆವಾಗ ಭಕ್ತರೆಲ್ಲ ಇದ್ರಂತೆ. ಭಕ್ತರು ಕೇಳ್ತಿದ್ದೀರಾ, ಮತ್ತು ಈ ಬೋನ್ ಕ್ಯಾನ್ಸರ್ ಯಾಕೆ ಬಂದಿದೆ ನಿಮ್ಗೆ ಅರ್ಥ ಆಯ್ತು ಅಂದರೆ, ಯಾಕೆ ಬಂದಿದೆ ಗುರುಗಳೇ ಅಂದ್ರಂತೆ, ಪರಿಗ್ರಹ ದೋಷದಿಂದ. ಅಯ್ಯೋ ನೀವೇನು ಪರಿಗ್ರಹ ಮಾಡ್ತೀರಿ, ಎಷ್ಟು ಜನ ಕೊಡೋಕ್ಕೆ ಬಂದರೂ ಬೇಡ ಅಂತ ವಾಪಸ್ ಕಳಿಸ್ಬಿಟ್ಟಿದ್ದೀರಿ, ಇಷ್ಟ ಮಾಡ್ತಾರೆ, ಆಶ್ರಮ ಸಲುವಾಗಿ ಮಾಡ್ತಿರಲ್ಲ ಅಂದರೆ, ಹೌದಪ್ಪ ನನ್ನ ಆಶ್ರಮಕ್ಕೆ ಮಾಡಿದ್ದೀನಲ್ಲ, ಬೇರೆಯವ್ರ ಆಶ್ರಮಕ್ಕೆ ನಾನು ಕೇಳಿಲ್ವಲ್ಲ.
ಅಲ್ಲೂ ಕೂಡ ಮಮಕಾರ ಇರುತ್ತಲ್ಲ, ಇರುತ್ತವೆ ನನ್ನ ಆಶ್ರಮ ಅಂತ. ಆ ದೋಷನೇ, ಆ ದೋಷದಿಂದ ಅವೆಲ್ಲ ರೋಗಗಳು ಅವೆಲ್ಲ ಬರೋದು. ಎಲ್ಲ ಮಹಂತರು ಉತ್ತರ ಭಾರತದಲ್ಲಿ ಎಲ್ಲ ಪ್ರಕಾರದ ಮ್ಯಾಕ್ಸಿಮಮ್ ರೋಗಗಳಂತೂ 100%, 100% ಎಲ್ಲ ರೋಗಗಳೆಲ್ಲ ಇರ್ತಾರೆ. ಯಾಕಂದರೆ ಪರಿಗ್ರಹ ದೋಷಗಳು. ಅದಕ್ಕೆ ಬುದ್ಧಿವಂತರಾದವರು ಅದನ್ನು ಮುಟ್ಟೋದಕ್ಕೆ ಹೋಗೋದಿಲ್ಲ. ಬುದ್ಧಿ ಭ್ರಷ್ಟ ಆಗಿಬಿಡುತ್ತೆ. ಶರೀರ ನಷ್ಟ ಆದರೆ ಪರವಾಗಿಲ್ಲ, ಮುಖ್ಯವಾಗಿ ಬುದ್ಧಿ ಭ್ರಷ್ಟ ಆಗಿಬಿಡುತ್ತೆ. ಸಾಧನೆಯಿಂದ ವಿಮುಖಗೊಳಿಸ್ಬಿಡುತ್ತೆ, ತಮೋಗುಣದ ಕಡೆ ಹೇಳ್ಕೊಂಡು ಹೋಗ್ಬಿಡುತ್ತೆ. ಅಂಥದ್ದೆಲ್ಲ ಆಗುತ್ತಾ ಇದ್ದರೆ ಅದಕ್ಕೆ ಈಗ ಅಲ್ಲೇನೋ ಸ್ಪಷ್ಟವಾಗಿ ಒಂದು ಶತ್ರು ಧ್ವಂಸಕನಾದ ಸರ್ವಜ್ಞನಾದ ಸಕಲ ಶಾಸ್ತ್ರಗಳನ್ನು ತಿಳಿದಿರುವ ಧನುರ್ವಿದ್ಯೆಯಲ್ಲಿ ಪಾರಂಗತನಾದ ಜಮದಗ್ನಿಯ ಮಗನಾದ ಭಗವಾನ್ ಪರಶುರಾಮನು ತನ್ನ ಸಕಲೈಶ್ವರ್ಯಗಳನ್ನು ಸಮುದ್ರದಾಂತವಾದ ಭೂಮಿಯನ್ನು ಬ್ರಾಹ್ಮಣರಿಗೆ ದಾನ ಮಾಡಿಬಿಡುವನೆಂಬ ವಾರ್ತೆ ಎಲ್ಲೆಲ್ಲಿಯೂ ಹರಡಿತು. ಪರಶುರಾಮ ದಾನ ಮಾಡಿಬಿಡ್ಬೇಕಂತ ಎಲ್ಲ ಇದು ಮಾಡಿದ್ದಾನೆ. ಆದ್ದರಿಂದ ಇವಾಗ ಮಾಡಬೇಕಾದ್ರೆ ಇಷ್ಟೊಂದೆಲ್ಲ ಯೋಚನೆಗಳು ಬರ್ತಾ ಇದೆ ದ್ರೋಣರಿಗೆ. ಭಗವಾನ್ ಪರಶುರಾಮನು ತನ್ನ ಸಕಲೇಶ್ವರ್ಯಗಳನ್ನು ಕೊಡುವುದಾಗಿ ಹೇಳಿರುವನೆಂಬುದನ್ನು ಕೇಳಿ ಕಶ್ಯಪನು ಪರಶುರಾಮನಲ್ಲಿಗೆ ಹೋಗಿ ಆ ಮಹಾದಾನವನ್ನು ಸ್ವೀಕರಿಸಿದನು. ಯಾರು? ಕಶ್ಯಪನು. ಭರದ್ವಾಜನ ಪುತ್ರನಾದ ದ್ರೋಣನು ಅತ್ಯಂತ ತಪೋನಿಷ್ಠನಾದ್ದರಿಂದ ಪರಶುರಾಮನಲ್ಲಿಗೆ ಹೋಗಿ ಅವನು ಕೊಡಲಿದ್ದ ದಾನವನ್ನು ಪ್ರತಿಗ್ರಹ ಮಾಡಲು ನಿಶ್ಚಯಿಸಿದನು. ದ್ರೋಣನು ಪರಶುರಾಮನಲ್ಲಿದ್ದ ಧನುರ್ವೇದದ ಪ್ರಾವೀಣ್ಯವನ್ನು ಮತ್ತು ಅವನಲ್ಲಿರುವ ಮಹತ್ತರವಾದ ದಿವ್ಯಾಸ್ತ್ರಗಳ ವಿಷಯವನ್ನು ಕೇಳಿದನು. ಅವನು ಸಂಪತ್ತಿಗಳಿದ್ದಾನೆ, ದ್ರೋಣ ಹೋಗ್ಬಿಟ್ಟು ಆ ವಿದ್ಯೆಯನ್ನು ಕೇಳಿದ್ದಾನೆ. ಅವನು ಕೊಡಲಿರುವ ಐಶ್ವರ್ಯದೊಡನೆ ಧನುರ್ವಿದ್ಯಾದಾನವನ್ನು ಪಡೆಯಬೇಕೆಂಬ ಅಭಿಲಾಷೆಯು ದ್ರೋಣನ ಮನಸ್ಸಿನಲ್ಲಿ ಮೂಡಿತು. ಭಗವಾನ್ ಪರಶುರಾಮನು ನೀತಿಶಾಸ್ತ್ರದಲ್ಲಿಯೂ ಪ್ರವೀಣನಾಗಿದ್ದರಿಂದ ನೀತಿಶಾಸ್ತ್ರವನ್ನು ಅವನಿಂದ ತಿಳಿದುಕೊಳ್ಳಬೇಕೆಂಬ ಅಭಿಲಾಷೆಯು ದ್ರೋಣನಿಗಿದ್ದಿತು. ಪರಶುರಾಮನಲ್ಲಿಗೆ ಹೋಗಲು ನಿಶ್ಚಯಿಸಿದ ದ್ರೋಣನು ಶಿಷ್ಯರೊಡನೆ ಮಹೇಂದ್ರ ಪರ್ವತಕ್ಕೆ ಹೋದನು. ಮಹೇಂದ್ರ ಪರ್ವತವನ್ನು ತಲುಪಿದ ನಂತರ ಭಾರದ್ವಾಜನು ಮಹಾತಪಸ್ವಿಯಾದ ಶಮಧಮಾದಿ ಗುಣೋಪೇತನಾದ ಶತ್ರುಧ್ವಂಸಕನಾದ ಭೃಗುನಂದನಾದ ಭಗವಾನ್ ಪರಶುರಾಮನನ್ನು ಸಂದರ್ಶಿಸಿದನು. ಶಿಷ್ಯರಿಂದ ಪರಿವೃತನಾದ ದ್ರೋಣನು ಪರಶುರಾಮನ ಸಮೀಪಕ್ಕೆ ಹೋಗಿ ತಾನು ಅಂಗೀರಸ ಕುಲೋತ್ಪನ್ನ ಎಂಬುದನ್ನು ತನ್ನ ನಾಮಧೇಯವು ದ್ರೋಣನೆಂಬುದನ್ನು ತಿಳಿಯಪಡಿಸಿ ಮಹಾತ್ಮನಾದ ಪರಶುರಾಮನ ಚರಣಕಮಲಗಳನ್ನು ಸ್ಪರ್ಶಿಸಿದನು. ಸರ್ವಸ್ವವನ್ನು ದಾನ ಮಾಡಿ ಕಮಂಡಲು ಕೃಷ್ಣಾರ್ಜುನಗಳನ್ನು ಹಿಡಿದು ಅರಣ್ಯವಾಸಕ್ಕೆ ಹೊರಡಲು ಸಿದ್ಧನಾಗಿದ್ದ ಮಹಾತ್ಮನಾದ ಜಾಮದಗ್ನ್ಯನನ್ನು ಕುರಿತು ದ್ರೋಣನು ಹೇಳಿದನು. ಬ್ರಾಹ್ಮಣೋತ್ತಮನೇ, ನಾನು ಭರದ್ವಾಜನ ಮಗನು, ಅಯೋನಿಜನು. ನನ್ನನ್ನು ದ್ರೋಣನೆಂದು ಕರೆಯುವರು. ಧನಕಾಮನಾದ ನಾನು ನೀನು ಕೊಡಲಿರುವ ದಾನವನ್ನು ಪ್ರತಿಗ್ರಹ ಮಾಡುವ ಇಚ್ಛೆಯಿಂದ ಇಲ್ಲಿಗೆ ಬಂದಿರುವೆನು. ಸರ್ವಕ್ಷತ್ರಿಯ ಯಮಧರ್ಮನಾದ ಮಹಾತ್ಮನಾದ ಪರಶುರಾಮನು ದ್ರೋಣನಿಗೆ ಹೇಳಿದನು. ದ್ವಿಜಶ್ರೇಷ್ಠನೇ, ನಿನಗೆ ಸ್ವಾಗತವಿದೆ. ನಿನ್ನ ಇಚ್ಛೆ ಏನಿದೆ ಎಂಬುದನ್ನಾದರೂ ತಿಳಿಸು. ಪರಶುರಾಮನು ಹೀಗೆ ಹೇಳಲಾಗಿ ದ್ರೋಣನು ಶತ್ರುಗಳನ್ನು ಪರಿಹರಿಸುವವರಲ್ಲಿ ಶ್ರೇಷ್ಠನೆಂದು ಪ್ರಸಿದ್ಧನಾದ ವಿಧವಾದ ಐಶ್ವರ್ಯಗಳನ್ನು ಸತ್ಪಾತ್ರರಲ್ಲಿ ದಾನ ಮಾಡಿ ಕಾಡಿಗೆ ಹೊರಡಲು ಸಿದ್ಧನಾಗಿದ್ದ ಪೂಜ್ಯನಾದ ಪರಶುರಾಮನನ್ನು ಕುರಿತು ಹೇಳಿದನು. ಮಹಾವ್ರತಗಳನ್ನು ಪಾಲನೆ ಮಾಡುವ ಮಹರ್ಷಿಯೇ, ನಾನು ನಿನ್ನಲ್ಲಿರುವ ವಿಪುಲವಾದ ಧನವನ್ನು ಪ್ರಾರ್ಥಿಸುವೆನು ಅಂತ. ಮಿಕ್ಕಿದ ಸ್ಟೋರಿ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ.